ಭೂತಯ್ಯನ ಮಗ ಐ ಫೀಚರ್ ನಲ್ಲಿ ವಿಷ್ಣುವರ್ಧನ್ ಅವ್ರ ಮನೆ ಇದು ಈ ಮರಕ್ಕೆ ನೋಡಿ ಒಂದು ಸೀನ್ ಭೂತಯ್ಯನ ಮಗ ಐ ಸೀನ್ ಅಲ್ಲಿ ನಡ್ಸಿರೋದು. ರೈಸ್ ಹೊಡೆದಿ ಗುಳ್ಳ ವಿಷ್ಣುವರ್ಧನ್ ಏನ್ ಗೆಲ್ತಾರೆ ಇದೇ ಜಾಗದಲ್ಲಿ ನಿಂತು ಸನ್ಮಾನ ಮಾಡ್ತಾರೆ. ಅಲ್ಲಿದೆಯಲ್ಲ ಹೊಯ್ಸಳರ ಲಾಂಛನ ಅಲ್ಲಿದೆ ಮೇಲಿದೆ ಗೋಪುರ ಮೇಲಲ್ಲಿ. 3ನೇ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ ಅವರು ಬೆಳವಾಡಿ ಇಲ್ಲಿಂದ 9 ಕಿಲೋಮೀಟರ್ ಬೆಳವಾಡಿ ಸೇರಿದಂತೆ ಸುತ್ತಮುತ್ತ 9 ಗ್ರಾಮಗಳನ್ನು ಶೃಂಗೇರಿ ಶಾರದಾಂಬೆಯ ಕುಂಕುಮಾರ್ಚನೆಗೋಸ್ಕರ ದಾನವಾಗಿ ಕೊಡ್ತಾರೆ 9 ಗ್ರಾಮಗಳನ್ನ. ಶರಣ್ರಿ ಎಲ್ಲರಿಗೂ ಶರಣಾರ್ಥಿ. ಊರ ಬಗ್ಗೆ ಎಲ್ಲರಿಗೂ ಅಭಿಮಾನ ಇದ್ದೇ ಇರ್ತೈತಿ. ನಮ್ಮೂರ ಬಗ್ಗೆ ನನಗೆ ಅಭಿಮಾನ ಇರ್ತೈತಿ, ನಿಮ್ಮೂರ ಬಗ್ಗೆ ನಿಮಗೆ ಅಭಿಮಾನ ಇರ್ತೈತಿ. ಇಂತಹ ಟೈಮ್ ಒಳಗಡೆ ನಮ್ಮೂರಿನ ಚರಿತ್ರೆ, ನಮ್ಮೂರಿನ ಇತಿಹಾಸ ಮುಂದಿನ ಪೀಳಿಗೆಗೆ ಸಾಗಲಿ ಅನ್ನೋದು ತುಂಬ ಕಡಿಮೆ. ಆ ಥರದ ತುಂಬ ಜನಗಳು ಕಡಿಮೆ. ಇವತ್ತು ನಾನು ಕಳಸಾಪುರದಲ್ಲಿದ್ದೀನಿ, ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಅಫ್ಕೋರ್ಸ್ ನೀವು ಹಿಂದಿನ ವೀಡಿಯೋದಲ್ಲಿ ಒಂದು ಬೆಟ್ಟ ನೋಡಿರ್ತೀರಲ್ಲ, ಅಲ್ಲಿ ಕಾಣಿಸ್ತದಲ್ಲ ಅದೇ ಬೆಟ್ಟ, ಅದು ಲಕ್ಷ್ಮೀನಾರಾಯಣ ಸ್ವಾಮಿ. ಇವತ್ತು ನಾನು ನಿಮ್ಗೆ ಒಬ್ಬ ಯುವಕರನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಇಲ್ಲಿದ್ದಾರೆ ನೋಡ್ರಿ, ಮನೋಜ್ ಅಂತ. ನಮಸ್ಕಾರ ಮನೋಜ್ ಅವರೇ. ಮನೋಜ್ ಅವರು ಕಳಸಾಪುರದವರು. ಅವರು ಅವರ ಊರಿನ ಇತಿಹಾಸನ ಮುಂದಿನ ಪೀಳಿಗೆಗೆ ಸಾಗಲಿ ಅಂತ ಹೇಳಿ ಅದನ್ನು ಬರವಣಿಗೆ ರೂಪದಲ್ಲಿ ಅಥವಾ ಆ ದಾಖಲೆಗಳನ್ನು ಪ್ರಿಸರ್ವ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ನಾನು ಕಳಸಾಪುರದ ಇತಿಹಾಸ ಮತ್ತು ವಾಸ್ತವಿಕತೆ ಏನೇನಿದೆ ಅನ್ನೋದನ್ನು ಮನೋಜ್ ಅವ್ರ ಕಡೆಯಿಂದ ತಿಳಿಸ್ಕೊತೀನಿ. ಮನೋಜ್ ಅವರೇ, ಫಸ್ಟ್ ಟೈಮ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಾನೀಗ ಕರಳಮ್ಮನ ದೇವಸ್ಥಾನ ಇದೆ, ದೇವಸ್ಥಾನ ಮುಖ್ಯ ದೇವಸ್ಥಾನ. ಬಸ್ ಸ್ಟ್ಯಾಂಡ್ ಮುಂದೆ ಇದೆ. ಬಂಗಾರದ ಮನುಷ್ಯ ಶೂಟಿಂಗಲ್ಲಿ ದೇವಸ್ಥಾನ. ಬನ್ನಿ ಅವ್ರ ಜೊತೆ ಹೋಗೋಣ, ಮಾತಾಡೋಣ. ಇವತ್ತು ಏನು ವಿಶೇಷ ಇಲ್ಲಿದು? ಹಾಂ, ಬಂಗಾರದ ಮನುಷ್ಯ ಮೂವಿನಲ್ಲಿ ಯಾವ ಸನ್ನಿವೇಶ ಅದು? ಸ್ಟಾರ್ಟಿಂಗ್ ಸಾಂಗ್ ಬರುತ್ತಲ್ಲ, ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯಲ್ಲೇ ನೀ ತಿಳಿ. ಸ್ಟಾರ್ಟಿಂಗ್ ಸಾಂಗ್ ಅಲ್ಲಿ ಫಸ್ಟ್ ಮಂಟಪ ಇದೆ, ನಾಗರಳ್ಳಿ ಅಂತ. ನಾಗರಳ್ಳಿ ತಿನ್ನಳ್ಳಿ ಮುಂದೆ ಸ್ವಲ್ಪ ಮಂಟಪ ಇದೆ. ಆ ಮಂಟಪದಲ್ಲಿ ಫಸ್ಟ್ ಶೂಟ್ ಆಗೋದಲ್ಲಿ. ಅದ್ರ ನೆಕ್ಸ್ಟ್ ಕಳಸಾಪುರ. ಇಲ್ಲಿಂದ ಈ ದೇವಸ್ಥಾನ, ಆಮೇಲೆ ಕೆರೆ ಏರಿ ಹಿಂದೆ, ಆಮೇಲೆ ಇನ್ನೊಂದು ಮದುವೆದೊಂದು ದಿಬ್ಬಣ ಹೋಗುತ್ತೆ, ಅದ್ರದ್ದು ಎಲ್ಲ ಶೂಟಿಂಗ್ ಆಗುತ್ತೆ. ಅದರಲ್ಲಿ ದೇವಸ್ಥಾನನೂ ಬಂದಿದೆ. ಇದು ಈ ತರ ಇರ್ಲಿಲ್ಲ, ಈಗ ನೋಡ್ತೀವಲ್ಲ ಈ ತರ ಇರ್ಲಿಲ್ಲ. ಬಹಳ ಸಣ್ಣ ಗುಡಿ ಇತ್ತು, ಒಳಗೆ ಪೂಜೆ ಮಾಡೋಕ್ಕೂ ಕಷ್ಟ ಇತ್ತು. ಆಗಿನ ಕಾಲದಲ್ಲಿ ನೋಡ್ತಿರಲ್ಲ, ಆಗಿನ ಕಾಲದಲ್ಲಿ ಹೆಂಗಿರ್ಬೇಕು ಹಂಗಿತ್ತು. ಇತ್ತೀಚೆಗೆ ಗ್ರಾಮಸ್ಥರೆಲ್ಲ ಮುಂದಾಳತ್ವ ವಹಿಸ್ಬಿಟ್ಟು. ಏನಂದ್ರೆ ಈ ದೇವಸ್ಥಾನ ಹೆಸರು? ಕರಳಮ್ಮ ದೇವಿ ದೇವ. ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ದಾಖಲೆಗಳ ಪ್ರಕಾರ ಅದು ಹೊಯ್ಸಳರ ಕಾಲದ್ದು ಅಂತ ಹೇಳ್ತಾರೆ. ಮನೋಜ್ ಅವರೆಲ್ಲ ಹೇಳ್ತಾರೆ. ಬರ್ರಿ, ಇದು ಯಾವ ದೇವಸ್ಥಾನ? ಕಟ್ಟೆ ಶಿವಾಲಯ. ಕಟ್ಟೆ ಶಿವಾಲಯ. ಕಟ್ಟೆ ಇತ್ತು ಏನೋ, ಅದಕ್ಕೆ ಕಟ್ಟೆ ಶಿವಾಲಯ. ಬೂದಾಳೇಶ್ವರ ಮೂಲ ದೇವರು ಹೆಸರು ಕರೆಯೋದು. ಈ ಕಡೆ ಭಾಗ ಮಾತ್ರ ಹಳೇದು, ಈ ಕಡೆ ಎಲ್ಲ ಕಂಪ್ಲೀಟ್ ಹೊಸದು. ಯಾಕಂದ್ರೆ ಇದನ್ನ ಧರ್ಮಸ್ಥಳ SDMD ಟ್ರಸ್ಟ್ ಅಂತ ಏನಿರುತ್ತೆ, ಅವರು ಊರ ಮಧ್ಯೆ ಇರೋದ್ರಿಂದ ಊರಿಗೆ ಶೋಭೆ ಅಲ್ಲ, ಊರ ಮಧ್ಯೆ ಇದೆ ದೇವಸ್ಥಾನ, ಒಂಚೂರು ಜೀರ್ಣೋದ್ಧಾರ ಅಂತ ಹೇಳಿ ಇಷ್ಟೆಲ್ಲ ಮಾಡಿಕೊಟ್ರು ಅವರು. ಇವಾಗ ಊರು ಗ್ರಾಮಸ್ಥರು ಮುಂದುವರ್ಸ್ಕೊಂಡು ಪೂಜಾ ಕಾರ್ಯಗಳನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾರೆ. ಶಿವರಾತ್ರಿಲಿ ವಿಶೇಷವಾಗಿ ಭಜನೆ ಆಗುತ್ತೆ, ಪ್ರತಿ ಭಾನುವಾರ ವಿಶೇಷವಾಗಿ ಪೂಜೆ. ಮೊದಲು ಬಹಳ ಶೋಚನೀಯ ಸ್ಥಿತಿಯಲ್ಲಿ ಕಳ್ಳಿ ಬೆಳ್ಕೊಂಡು ಇಲ್ಲಿ ಬರೋಕ್ ಆಗ್ತಿರ್ಲಿಲ್ಲ ಒಳಗೆ. ನಾವ್ ಇಷ್ಟಪಟ್ಟು ಬರ್ದಿದ್ದ ಅವ್ರ ಬಗ್ಗೆ ಏನೇನೋ ಪ್ರಾಣಿಗಳಿಗೆ ಹೋಗೋದು, ಎದ್ರಕೊಂಡು ವಾಪಸ್ ಹೋಗ್ತಿದ್ವಿ. ಇದೆಲ್ಲ ಓಲ್ಡ್ ಕಲ್ಲ, ಇದು ಸೋಪ್ ಸ್ಟೋನ್ ಅಂತ ಕರೀತಾರೆ. ಇದು ಗ್ರಾನೈಟ್. ಇದು ಹಾರ್ಡ್ ಗ್ರಾನೈಟ್. ಬನ್ನಿ ತೋರಿಸ್ತೀನಿ. ಮೇಲ್ಗಡೆ ಪೂರ್ತಿ ಹಳೇದು, ಇಷ್ಟೇ ಉಳ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಕಳ್ಳಿ ಬೆಳೆದಿತ್ತು. ಒಳಗಿನ ಭಾಗ ಎಲ್ಲ ಹಳೇದಿದೆ, ಹೊರಗಿನ ಭಾಗ ಎಲ್ಲ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಜೀರ್ಣೋದ್ಧಾರ ಮಾಡಿದ್ದಾರೆ. ಸರಿ, ಮರ ಒಂದು ಏನಂತಂದ್ರೆ ಭೂತಯ್ಯ ನಮ್ಮ ಮಗ ಈ ಮೂವಿಲಿ ವಿಷ್ಣುವರ್ಧನ್ ಅವ್ರ ಹೆಸರು, ಅವ್ರ ಕ್ಯಾರೆಕ್ಟರ್ ಹೆಸರು ಗುಳ್ಳ. ಅವ್ರ ತಂದೆಯವರು ಅಂದ್ರೆ ವಿಷ್ಣುವರ್ಧನ್, ಇವ್ರ ಜೊತೆ ಲೋಕೇಶ್ ಅವ್ರ ಪಾತ್ರ ಭೂತಯ್ಯ. ಅವ್ರ ಮಗ ಅಯ್ಯೋ ಅಲ್ಲ, ಅವ್ರ ಜೊತೆ ವಾಗ್ವಾದ ಮಾಡ್ಬಿಟ್ಟು ಕೋರ್ಟಿಗೆ ಹೋಗಿ ಬಹಳ ಕಷ್ಟಪಡ್ತಾರೆ. ಕೋರ್ಟಿಗೆ ಹೋಗಿ ಸಾಲ ಮಾಡ್ಕೊಂಡು ಮನೆ ಮಾರ್ತಾರೆ. ಮನೆ ಮಾರಿ ಇದೇ ಮನೆ, ಅದು ಇಲ್ಲಿ ಈ ಮನೆ. ಇದು ಬಹಳ ಹಳೇದು, ಇದು ಸಣ್ಣದಾಗಿತ್ತು ಬಹಳ. ಭೂತಯ್ಯನ ಮಗ ಐ ಫೀಚರ್ ನಲ್ಲಿ ವಿಷ್ಣುವರ್ಧನ್ ಅವ್ರ ಮನೆ ಇದು. ಈ ಮನೆಗೆ ಬಂದ್ಮೇಲೆ ಅವ್ರು ಬಹಳ ಸಲ ಅವ್ರ ತಂದೆಗೆ ಅವಮಾನ ಆಗ್ಬಿಡುತ್ತೆ. ಅವ್ರ ತಂದೆಗೆ ಅವಮಾನ ಆದಾಗ
ಬೆಳಗ್ಗೆ ಅವ್ರು ಎದ್ದು ಹೊರಗಡೆ ಬರೋ ಅಷ್ಟೊತ್ತಿಗೆ ಇದೇ ಮರಕ್ಕೆ ಇಕ್ಕೊಂಡ್ವಿ ಮೇಣ ಹಾಕೊಂಡು ಈ ಮರಕ್ಕೆ ಇರೋ ಥರ ನೋಡಿ ಒಂದು ಸೀನ್ ಭೂತಯ್ಯನ ಮಗ ಅಯ್ಯ ಸೀನಲ್ಲಿ ನಡ್ತಿರೋದು. ಮತ್ತೇನಿದೆ ಇಲ್ಲಿ ಕೋಟೆ ಇದೆ ಅಂತ ಕೇಳಿದೆ ನಿಮ್ಮಲ್ಲಿ. ಕೋಟೆ ಅಲ್ಲಿದೆ. ಅದಕ್ಕಿಂತ ಮೊದಲು ಇನ್ನೊಂದು ಇದೆಯಲ್ಲ, ಇದು ಈ ಮನೆ ಇದೆಯಲ್ಲ, ಇದು ಹಳೆ ಬ್ಯಾಂಕ್ ಆಗಿತ್ತು. ಇದು ಬ್ಯಾಂಕ್, ಇದು ಬ್ಯಾಂಕ್ ಮನೆ ಅಂತ ಅಲ್ಲಿ ಬ್ಯಾಂಕ್ ಇದೆ ಕಳಸಪುರದಲ್ಲಿ. ಅದಕ್ಕೂ ಮೊದಲು ಇಲ್ಲಿದ್ದು ಇದು ಬ್ಯಾಂಕ್ ಇಲ್ಲಿತ್ತು ಅಂತ. ಇದನ್ನೇನು ಕೇಳ್ತಿದ್ದೀನಿ ಅಂದ್ರೆ ಸ್ಟಾರ್ಟಿಂಗ್ ಗುಳ್ಳ ಸ್ಟಾರ್ಟಿಂಗ್ ಇದೇ ಮನೇಲಿ, ಈ ಕಡೆ ಮನೇಲಿ ವಕೀಲ ಒಬ್ರು ಇರ್ತಾರೆ, ವಕೀಲರು. ಇದೇ ಮನೇಲಿ ಶೂಟಿಂಗ್ ಆಗಿರೋದು ವಕೀಲರ ಮನೆ ಇದೆ. ಇದೇನಾ? ಇದೇ ಮನೆ ವಕೀಲರದು. ಸ್ಟಾರ್ಟಿಂಗ್ ವಕೀಲರು ಫಸ್ಟ್ ಅವರು ಏನು ಕೋರ್ಟಿಗೆ ಅವ್ರ ವಾದ ಮಂಡ್ಸಕ್ಕೆ ವಕೀಲರು ಹುಡ್ಕೊಂಡು ಹೋಗ್ತಾರೆ. ಇದೇ ಮನೆಗೆ ಬರೋದು ವಕೀಲರು ಇದೆ. ಇದು ಕೋಟೆ ಸರ್. ಇದು ಸ್ಟಾರ್ಟಿಂಗ್ ಮೊದಲು ಕಟ್ಟಿದ ಕೋಟೆ ಇರಬೇಕು, ಹೊಯ್ಸಳರ ಕಾಲದ್ದು. ಅಂದ್ರೆ ನಾವು ವಿಜಯನಗರ ಕಾಲದಲ್ಲಿ ನೋಡುವಷ್ಟು ದೊಡ್ಡದಾಗಿ ಏನಿಲ್ಲ, ವೈಭವವಾಗಿ ದೊಡ್ಡ ಗ್ರಾನೈಟ್ ಕಲ್ಲಲ್ಲಿ ಸೈಜ್ ಅಲ್ಲಿ ಇರೋದು ಆತರ ಏನಿಲ್ಲ. ಇದು ಸ್ಥಳೀಯವಾಗಿ ಏನ್ ಕಲ್ ಸಿಗುತ್ತೆ ಕಾಡುಗಳು ಅದನ್ನೇ ಬಳಸಿ ಕಟ್ಟಿರ್ಬೋದು. ಅದನ್ನೇ ನೋಡಕ್ ಹಂಗೆ ಕಾಣುತ್ತೆ. ಸ್ಥಳೀಯ ಕಲ್ಗಳನ್ನೇ ಬಳಸಿ ಕಟ್ಟಿದ್ದಾರೆ. ಆದ್ರೆ ಬಹಳ ಅಗ್ಲದ್ದು, ಬಹಳ ದೊಡ್ಡದಿದೆ. ಇದು ಇನ್ನೂ ಸ್ವಲ್ಪ ಹೈಟ್ ಇತ್ತೇನೋ, ಹಾಗೆ 1000 ವರ್ಷ ಅಲ್ಲ ಕಮ್ಮಿ ಆಗ್ತಾ. ಈಗ ಎಲ್ಲಿಗೆ ಬಂದೀವಿ ಮನೋಜ್ ಅವರೇ ನಾವು? ಸರ್ ಈಗ ಚಲುನಾರಾಯಣ ಸ್ವಾಮಿ. ಇದೇನಾ ಚಲುನಾರಾಯಣ ಸ್ವಾಮಿ ದೇವಸ್ಥಾನ? ಸರ್ ಇದು ಮೊದಲನೇದಾಗಿ ಮೂವಿದ್ರಲ್ಲಿ ಹೇಳ್ಬೇಕಂದ್ರೆ ಇಲ್ಲೇ ಫಸ್ಟ್ ಗಾಡಿ ರೈಸ್ ಬರುತ್ತೆ ಭೂತಯ್ಯನ ಮಗ. ಅಲ್ಲಿ ಕೆರೆ ಇದೆ, ಹಿರೇಕೆರೆ ಅಂತ, ಊರಿಂದ ಬಸ್ ಸ್ಟ್ಯಾಂಡ್ ಇಂದ ಹಿಂದೆ. ಅಲ್ಲಿ ರೈಸ್ ಆಗುತ್ತೆ, ತಿಂಗಾಡಿ ರೈಸ್ ಹೊಡೆದಿ ಗುಳ್ಳ ವಿಷ್ಣುವರ್ಧನ್ ಏನ್ ಗೆಲ್ತಾರೆ, ಇದೇ ಜಾಗದಲ್ಲಿ ನಿಂತು ಸನ್ಮಾನ ಮಾಡ್ತಾರೆ. ಬೋಳನಿಗೆ ಅವ್ರಿಗೆ ಸನ್ಮಾನ ಮಾಡ್ತಾರೆ ಇದೇ ಜಾಗದಲ್ಲಿ. ಇಲ್ಲಿ ಹೆಂಗ್ ನಿಂತಿದ್ದೀವಿ ನಾವು ಇಲ್ಲೇ. ಬನ್ನಿ ಸರ್ ಒಳಗೆ. ಇದನ್ನು ಅಷ್ಟೇ STMD ಟ್ರಸ್ಟ್ ಅವರು ಧರ್ಮಸ್ಥಳ ಸಂಘದಿಂದ ರೀಕನ್ಸ್ಟ್ರಕ್ಷನ್ ಅಂದ್ರೆ ಬಹಳ ಶೋಚನೀಯ ಸ್ಥಿತಿಯಲ್ಲಿ ಇತ್ತು. ಕಳ್ಳಿ ಎಲ್ಲ ಗೊಬ್ಬರದ ಮೇಲೆಲ್ಲ ಬೆಳೀತಾ ಇತ್ತು. ಬಹಳ ದೇವಸ್ಥಾನದ ಮೇಲೆ ಬಹಳ ಜಾಸ್ತಿ ಭಾರ ಇತ್ತು. ಆ ವೇಸ್ಟೇಜ್ ನೆಲ್ಲ ಮಣ್ಣೆಲ್ಲ ತೆಗ್ದ್ಬಿಟ್ಟು ಇವಾಗ ಸುಸ್ಥಿತಿಯಲ್ಲಿ 100 ವರ್ಷ ಅಲ್ಲಾಡ್ಬಾರ್ದು ಆತರ ಮಾಡ್ಕೊಟ್ಟೋಗಿದೆ. ಬಹಳ ಅದ್ಭುತವಾಗಿ ಮಾಡ್ಕೊಟ್ಟೋಗಿದೆ. ಈ ಕಳಸಾಪುರ ಹೆಸರೇ ಹೇಳುವಂತೆ ಸುತ್ತಮುತ್ತ ಹಳ್ಳಿಗೆ ಕಳಸಪ್ರಾಯದಂತಿದೆ ಕಳಸಾಪುರ. ಅಂದ್ರೆ ಬಹಳ ಇತಿಹಾಸ, ಆಮೇಲೆ ಇಲ್ಲಿನ ದೇವಸ್ಥಾನಗಳು, ಅದರಿಂದ ತನ್ನ ಹೆಸರನ್ನ ಬಹಳ ಮುಗಿಲಾಗೆಲ್ಲ ಬೆಳೆಸ್ಕೊಂಡಿದೆ ಕಳಸಾಪುರ. ಅದಕ್ಕೆ ಇದೇ ದೇವಸ್ಥಾನ ಬಹಳ ದೊಡ್ಡ, ಅಂದ್ರೆ ನಮ್ಮೂರಲ್ಲೇ ಈ ಕಳಸಾಪುರದಲ್ಲಿ ಬಹಳ ದೊಡ್ಡ ದೇವಸ್ಥಾನ ಅಂದ್ರೆ ಇದೆ. ಈ ದೇವಸ್ಥಾನ 3 ರಾಜವಂಶಸ್ಥರ ಕಾಲದಲ್ಲಿ ಇಂಪ್ರೂವ್ ಆಯ್ತು ಕಣಪ್ಪ. ಅಂದ್ರೆ ನಿಮ್ಮೂರು ಅಷ್ಟು ಇತಿಹಾಸ ಪೂರ್ವಕವಾಗಿದೆ. ಮೂಲ ಗರ್ಭಗುಡಿ ಮತ್ತೆ ಸಭಾ ಮಂಟಪ ಏನಿದೆ ಅದು ಹೊಯ್ಸಳರ ಕಾಲದಲ್ಲಿ. ಅದ್ರ ಮುಂದೆ ಇದು ಗ್ರಾನೈಟ್ ಕಾಲದ ಏನಿದೆ ಇದು ವಿಜಯನಗರ ಕಾಲದಲ್ಲಿ ಆಯ್ತು. ಇದು ಬಹಳ ಹಳೇದಿತ್ತು, ಇವಾಗ ಹೊಸದಾಗಿದೆ. ಈ ಮುಂದಿನ ಇದು ಮೈಸೂರು ಒಡೆಯರ್ ಕಾಲದಲ್ಲಿ ಆಗಿತ್ತು. ಆತರ ಇದು ಶೈಲಿಗಳು ನೋಡಿದ್ರೆ ಹೇಳ್ಬೋದು. ಹಳೇದ್ ಹೆಂಗಿತ್ತು ಹಾಗೇನೆ ಇದನ್ನ ಮತ್ತೆ ನಿರ್ಮಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದೇನಿದೆ ಈ ಚಲುನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಾಸ್ತು ಪ್ರಕಾರವಾಗಿ ದೇವಸ್ಥಾನ ಇದೆ. ಈಶಾನ್ಯಲ್ಲೇನೋ ಇಲ್ಲೇ ಬಾವಿ ಇದೆ, ಈಶಾನ್ಯದಲ್ಲೊಂದು ಬಾವಿ ಇದೆ. ಆಮೇಲೆ ಇಲ್ಲಿ ದೇವಸ್ಥಾನ ಆರಂಭದಲ್ಲಿ ಪಾದಿಕೆಗಳು ಸ್ವಾಮಿವು, ಆಮೇಲೆ ಇಲ್ಲಿ ಗರುಡ ಸ್ತಂಭ, ಎಲ್ಲ ವ್ಯವಸ್ಥಿತವಾಗಿ ದೇವಸ್ಥಾನ ಇದೆ. ಬನ್ನಿ ದೇವಸ್ಥಾನ. ಆಮೇಲೆ ಇದು ವಿಜಯನಗರ ಕಾಲದಲ್ಲಿ ಅಭಿವೃದ್ಧಿ ಹೊಂದಿತು ಅಂತ ಹೇಳಕ್ಕೆ ರಂಗನಾಯಕಿ ಅಮ್ಮನವರು ಅಂತ ಒಂದು ರಂಗನಾಯಕಿ ಅಮ್ಮನವ್ರ ಗುಡಿ ಇದೆ. ಇವು ನೋಡಕ್ಕೆ ವಿಜಯನಗರ ಶೈಲಿನ ಹೋಲ್ತವೆ. ಗ್ರಾನೈಟ್ ಕಲ್ಲಿದೆ. ಹೊಯ್ಸಳರ ಕಾಲದ್ದು ಅಂತ ಹೇಳ್ತಾರೆ. ಸೊ ಇಲ್ಲಿಂದ ದೇವಸ್ಥಾನ ಎಕ್ಸ್ಟೆಂಡ್ ಆಗಿರೋದು ಮುಂದೆ ರಾಜರ ಕಾಲದಲ್ಲಿ ಇಲ್ಲಿಂದ ಎಕ್ಸ್ಟೆಂಡ್ ಆಗಿರೋದು. ಇದು ಬಿದ್ದೋಗಿದ ಕಾರಣ ಇದನ್ನ ಹೊಸದಾಗಿ ಮಾಡಿದ್ದಾರೆ. ಅವರೇ ಕಲ್ ತರಿಸ್ಬಿಟ್ಟು ಗ್ರಾನೈಟ್ ಕಲ್ಲಲ್ಲಿ ಮಾಡಿಸಿದ್ದಾರೆ. ಇದೇನಿದೆ ಇದು ಹಳೇದು. ಕಳಸಾಪುರ ಅಂತ ಮೂಲತಃ ಬಂದು ಹೊಯ್ಸಳರ ಕಾಲದಲ್ಲಿ ಒಂದು ದೇವಿ ಶೆಟ್ಟಿ ಎಂಬ ವ್ಯಾಪಾರಿ, ಅವನು ಸ್ಥಳೀಕ ಇಲ್ಲಿ ಅಂತ ಶಾಸನ ಹೇಳುತ್ತೆ. ದೇವಿ ಶೆಟ್ಟಿ ಅವನು ಸ್ಥಳೀಕ. ಅವನು ದೇವಾಲಯ ನಿರ್ವಹಣೆಗೆ, ಅಂದ್ರೆ ದೇವಾಲಯ ಅನ್ನೋದಕ್ಕಿಂತ ಶಾಂತಿನಾಥ ಬಸದಿ ಅಂತ ಒಂದು ಬಸದಿ ಇದೆ. ಅದೀಗಿಲ್ಲ, ಅದು ಅವನ ನಾಶ ಆಗೋಗಿದೆ. ಮೊದ್ಲಿತ್ತು ಅಂತ ಅದನ್ನ ಶಾಸನದಲ್ಲಿ ಆತರ ಬರ್ದಿದ್ದಾರೆ, ಶಾಂತಿನಾಥ ಬಸದಿ ಅಂತ. ಆದ್ರೆ ಈಗಿಲ್ಲ. ಅದು ಅವನು ವ್ಯಾಪಾರಿ ಏನಿದ್ದಾನೆ, ಅವನು ವ್ಯಾಪಾರ ಸುಂಕ ರಿಹಾಯಿತಿ ಮಾಡ್ಕೊಂಡು ಅಂದ್ರೆ ಇಲ್ಲಿ ಸುತ್ತಮುತ್ತ 4 ಹಳ್ಳಿ 5 ಹಳ್ಳಿದು ತೆರಿಗೆಗಳನ್ನ ಸಂಗ್ರಹಿಸಿ ಆ ದುಡ್ಡಿನಲ್ಲಿ ಆ ಬಸದಿನ ನಿರ್ವಹಣೆ ಮಾಡೋದಕ್ಕೆ ಮತ್ತೆ ಅಭಿವೃದ್ಧಿ ಮಾಡೋದಕ್ಕೆ ತೆರಿಗೆನ ಬಳಸ್ಕೊಂತಿದ್ದ. ಅದನ್ನ
ಎರಡನೇ ವೀರಬಲ್ಲಾಳ ಮಹಾರಾಜನ ಹತ್ರ ಅದಕ್ಕೆ ಅನುಮೋದನೆ ತಗೊಂಡಿದ್ದ ಅಂತ ಶಾಸನ ಹೇಳುತ್ತೆ. ಅದು ಸುದೀರ್ಘ 88 ಸಾಲಿನ ದೊಡ್ಡ ಶಾಸನ. ಅದನ್ನ ಅದು ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೇಲ್ಚಾವಣಿ ಮೇಲಿದೆ. ಅದನ್ನ ಆದ್ರೆ ಅದು ಹೆಂಗೆ ಅಲ್ಲಿಗೆ ಹೋಯ್ತು ಅಂತ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಅದು. ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ ಅಂತ. ಅದನ್ನ ಮುಂದೆ ನಾವು ವಿಜಯನಗರ ಕಾಲದಲ್ಲಿ ಅಭಿವೃದ್ಧಿ ಹೊಂತು ಅಂತ ಹೇಳ್ತಾರೆ. ಅದಕ್ಕೆ ಇದು ಆಧಾರವಾಗಿ ಕಳಸಾಪುರ ಈ ದೇವಾಲಯ ಏನಿದೆ ಇದನ್ನ ಶ್ರೀರಂಗರಾಯ ಅವನು ಯಾರಪ್ಪ ಅಂತಂದ್ರೆ ನಿಮಗೆ ಗೊತ್ತಿದೆ ಅಲ್ಲ, ವಿಜಯನಗರದಲ್ಲಿ 4 ವಂಶಸ್ಥರು ಆಳ್ತಾರೆ. ಸಂಗಮ, ಸಾಳುವ, ತುಳು, ಅರವೀಡು. ಅರವೀಡು ವಂಶಸ್ಥ ಲಾಸ್ಟ್ನೇ ದೊರೆ ಶ್ರೀರಂಗರಾಯ. ಅವನು ಅಲ್ಲಿ ವಿಜಯನಗರ ಇದರಿಂದ ಹಂಪಿಯಿಂದ ರಾಜಧಾನಿ ವರ್ಗಾವಣೆ ಮಾಡಿ ಪೆನುಕೊಂಡೆಗೆ ಬರ್ತಾನೆ. ಪೆನುಕೊಂಡೆಯಲ್ಲಿ ನಿರಂತರ ದಾಳಿ, ಶಾಹಿ ಸುಲ್ತಾನರ ನಿರಂತರ ದಾಳಿಯಿಂದ ಬೇಸತ್ಬಿಟ್ಟು ರಾಜ್ಯ ಸಾಮ್ರಾಜ್ಯನ ಕಳ್ಕೊಬಿಡ್ತಾನೆ. ಆಗ ಸಾಮಂತರಿಕೆಯಲ್ಲಿ ಪ್ರಬಲವಾಗಿದ್ದ ಅರಸರುಗಳು ಅಂತಂದ್ರೆ ಮೈಸೂರು ಒಡೆಯರು ಮತ್ತೆ ಕೆಳದಿ ಅರಸರು. ಅವರು ಬಲಶಾಲಿಗಳಾಗಿದ್ದರು. ಅವರು ಎಂದಿನಂತೆ ಬಂದು ಕೈ ಹಿಡಿತಾರೆ. ವಿಜಯನಗರನ ಸಂಪೂರ್ಣ ಫುಲ್ಲು ತಳಕ್ ಬಿಡೋವರೆಗೂ ಕೈ ಬಿಡಲ್ಲ ಅವರು. ಅವಾಗ ಅವ್ರ ಹತ್ರ ಬಂದು ಕೇಳ್ತಾರೆ, ಮೊದಲು ರಾಜರು ಹೆಂಗಿತ್ತು ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ನಿಮಗೆ ರಾಜ್ಯ ಆಳೋ ಶಕ್ತಿ ಕಳ್ಕೊಂಡಾಗ ಅಂದ್ರೆ ಸಾಮ್ರಾಜ್ಯದ ರಾಜಧಾನಿನೂ ಕಳ್ಕೊಂಡಾಗ ಅವ್ರ ಹತ್ರ ಕೇಳೋರಂತೆ. ಈಗ ಸೋಲ್ಸಿದ ರಾಜನೇ ಆಗ್ಲಿ ಗೆದ್ದ ರಾಜ, ಯಾಕಂದ್ರೆ ಅವರು ಈಗ ಒಬ್ಬ ರಾಜನ ಸೋಲ್ಸ್ತಾನೆ ಅಂದ್ರೆ ಅವ್ರು ಏನಕ್ಕೋಸ್ಕರ ಸೋಲ್ಸ್ತಾರೆ? ಅಲ್ಲಿನ ಸಂಪತ್ತು ಇದಕ್ಕೋಸ್ಕರನೇ ಸೋಲ್ಸಿರ್ತಾನೆ. ಆ ಸಂಪತ್ತು ಅವನಿಗೆ ಬೇಕಲ್ವಾ? ಸಂಪತ್ತು ಯಾರು ಕೊಡೋನು? ರಾಜ ತಾನೇ ಕೊಡೋನು, ಸೋತ್ ರಾಜ. ಹಂಗಾಗಿ ಆ ಸೋತ್ ರಾಜಂಗೆ ಒಂದು ಗ್ರಾಮನ ಕೊಡೋರಂತೆ, ಒಂದು ಊರನ್ನ, ಆ ಪ್ರಾಂತ್ಯನ, ಸಣ್ಣ ಪ್ರಾಂತ್ಯ, ದೊಡ್ಡ ವಿಶಾಲ ಸಾಮ್ರಾಜ್ಯ ಅಲ್ಲ, ಸಣ್ಣ ಪ್ರಾಂತ್ಯನ, ಅಂದ್ರೆ ಅದನ್ನ ನೋಡ್ಕೊಂಡಿರಪ್ಪ ನೀನು ಅಂತ ಕೊಡೋರಂತೆ. ಹಂಗೇನೆ ಮೈಸೂರು ರಾಜರು ಮತ್ತೆ ಕೆಳದಿ ರಾಜರು ಇವನು ಶ್ರೀರಂಗರಾಯನ ಹತ್ರ ಕೇಳಿದಾಗ ಅವನು ಮೈಸೂರು ಸಾಮ್ರಾಜ್ಯದ್ದು ಮತ್ತೆ ಕೆಳದಿ ಸಾಮ್ರಾಜ್ಯದ್ದು ನಡುವಿನ ಪ್ರದೇಶ ಯಾವುದು, ಇಲ್ಲಿ ಬೇಲೂರನ್ನ ಆಯ್ಕೆ ಮಾಡ್ಕೊಂತಾನೆ. ನಾನು ಬೇಲೂರಲ್ಲಿ ದಾಳ್ತೀನಿ ಕಣಪ್ಪ, ಇದೊಂದು ಬೇಲೂರು ನೋಡ್ಕೊಂತೀನಿ ನಾನು, ಬಿಟ್ಬಿಡ್ರಿ ಅಂತ ಹೇಳ್ತಾನೆ ಲಾಸ್ಟಿಗೆ. ಆ ಬೇಲೂರು ನೋಡ್ಕೊಳ್ಳೋ ಸಂದರ್ಭದಲ್ಲೇನೆ ಈ ದೇವಸ್ಥಾನನ ಈ ದೇವಸ್ಥಾನನ ಇಲ್ಲಿಗೆ ಅಭಿವೃದ್ಧಿ ಮಾಡೋಕ್ಕೆ ಅವ್ನು ಕೊಟ್ಟಿರ್ಬೋದು. ಅದ್ರ ಪ್ರಕಾರನೇ ಆ ಶಾಸನದಲ್ಲಿ ಹೇಳ್ತಾರೆ ಶ್ರೀರಾಮ ಅಂತ ಸಿಗ್ನೇಚರ್ ಇದೆ. ಸಂಗಮ, ಸಾಳುವ ಇವರು ಡೈನಾಸ್ಟಿ ಟೈಮಲ್ಲಿ ವಿರೂಪಾಕ್ಷ ಅವ್ರದ್ದು ಅಂದ್ರೆ ರಾಜಮುದ್ರೆ ಆಗಿತ್ತು. ವಿರೂಪಾಕ್ಷ ಅನ್ನೋದು ರಾಜಮುದ್ರೆ ಆಗಿತ್ತು. ತುಳು, ಅರವೀಡು ಅವ್ರದ್ದು ಶ್ರೀರಾಮ ಅನ್ನೋದು ಇದಾಗಿತ್ತು. ಆ ಶಾಸನದ ಲಾಸ್ಟ್ನೇ ಸಲ ಶ್ರೀರಾಮ ಅಂತ ಬರೆದಿದೆ ಸರ್. ಇದು ನಾಗದೇವತೆ, 2 ನಾಗದೇವತೆ ಇದೆ. ಅದು ಅಸ್ಪಷ್ಟ ಆಗಿರೋದ್ರಿಂದ ಗಂಡು ದೇವ ಹೆಣ್ಣು ದೇವ ಅದನ್ನೇನು ಹೇಳಕ್ಕಾಗಲ್ಲ. ಆದ್ರೆ ಇದು ನಾಗದೇವ ಒಂದು. ಇದು ನಾಮಾಳ್ವಾರ್ ಪ್ರತಿಮೆ. ಇದೇನಕ್ಕೋಸ್ಕರ ಇಲ್ಲಿ ಬಂತು ಅದನ್ನ ವಿದ್ವಾಂಸರು ಅಧ್ಯಯನ ಮಾಡಿ ತಿಳಿಸ್ಬೇಕು. ನಮಗೂ ಗೊತ್ತಿಲ್ಲ, ಕುತೂಹಲ ಇದೆ. ಇದು ಸ್ವಾಮಿ ಸಮೇತ ಲಕ್ಷ್ಮಿ ಇದ್ದಾರೆ ಕೆಳಗೆ. ಇದು ಆನೆ ಇರೋದ್ರಿಂದ ಇದು ಲಕ್ಷ್ಮೀ ಪೀಠ ಇರ್ಬೋದೇನೋ ಅನ್ನೋದಿದು, ಅಥವಾ ಇದ್ರದೇ ಪೀಠನೋ ಗೊತ್ತಿಲ್ಲ. ಇದು ಗರುಡ ಸ್ವಾಮಿ ಅವ್ರದ್ದು. ಈ ಕಲ್ಲು ಇದು ಮೇಲೆ ಕಳಸದ ಮೇಲೆ ಅಲ್ಲಿ ಗ್ರಾನೈಟ್ ಹಾಕಿದ್ದಾರೆ ಈಗ. ಅದು ಹೆಚ್ಚಿನ ಭಾರ ಆಗಿತ್ತು ಅಂತ, ಜಾಸ್ತಿ ಭಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ತೆಗ್ದ್ಬಿಟ್ಟು ಕಮ್ಮಿ ಭಾರದ ಗ್ರಾನೈಟ್ ಹಾಕ್ಬಿಟ್ಟು ಅದ್ರ ಮೇಲೆ ಕಳಸ ಕೂರಿಸಿದ್ದಾರೆ. ಅಂದ್ರೆ ಇದ್ರ ಮೇಲೆ ಕಳಸ ಇತ್ತ ಮೊದಲು. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಅರ್ಚಕರು ಬಂದಿದ್ದಾರೆ, ಮನೋಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಏನೇನು ಇದೆ ಒಳಗಡೆ ಅನ್ನೋದು ನೋಡೋಣ. ರಂಗನಾಯಕಿ ಅಮ್ಮನವರ ಮೂಲ ವಿಗ್ರಹ ಇದು. ಇದು ಮೇನ್ ಟೆಂಪಲ್. ಇದು ಇದು ಎಕ್ಸ್ಟೆಂಡ್ ಆಗಿರೋದು. ಸೊ ಗಣೇಶ. ಸೊ ಇದು ರೀಬಿಲ್ಟ್ ಆಗಿರೋದು. ಮೂಲ ದೇವಸ್ಥಾನ ಅಲ್ಲಿ ಒಳಗಡೆ ಆಸ್ ಇಟ್ ಈಸ್ ಹಂಗೆ ಇಟ್ಕೊಂಡಿದ್ದಾರೆ. ವಿಗ್ರಹನೂ ಅವತ್ತಿಂದನಾ? ಬಹಳ ಸುಂದರವಾಗಿ. ಇದು ನೋಡ್ರಿ, ಹೊಯ್ಸಳರ ಆರ್ಕಿಟೆಕ್ಚರನ್ನು ನಾವಿಲ್ಲಿ ಕಾಣ್ಬೋದು. ಅಂದರೆ ಮೂಲ ಗರ್ಭಗುಡಿ ಇದೆಯಲ್ಲ ಅದರ ಸೀಲಿಂಗ್ ವ್ಯವಸ್ಥೆ, ಆಮೇಲೆ ದ್ವಾರಪಾಲಕರ ಅಲಂಕಾರ ವ್ಯವಸ್ಥೆ, ಆಮೇಲೆ ಕಿರೀಟ ನೋಡಿ, ಸ್ವಾಮಿಯ ಕಿರೀಟ ಮತ್ತು ಹಿಂದೆ ಪ್ರಭಾವಳಿ ಇದೆಯಲ್ಲ ಅದು ಹೊಯ್ಸಳರ ಕಲೆಯನ್ನು ಎತ್ತಿ ತೋರಿಸುತ್ತೆ ಸ್ಪಷ್ಟವಾಗಿ. ಹಾಂ, ಇವೆಲ್ಲ ರೀಸೆಂಟಾಗಿ ಮಾಡಿರೋದು. ಮೊದಲಿಂದ ಇತ್ತಾ? ಮೊದಲಿಂದ ಏನಿದೆ ಎಲ್ಲ ಮೊದಲಿಂದ ಪೂರ್ತಿ ಅವರು ವಾಶ್ ಮಾಡಿ ಮತ್ತೆ ಹಾಗೆ ಕೂರಿಸಿದ್ದಾರೆ. ಓ,
ಕ್ಲೀನ್ ಮಾಡಿದ್ದಾರೆ. ಕಂಬನೂ ಕ್ಲೀನ್ ಮಾಡಿದಾರಾ? ನೋಡಿ ಈಗ ಅನಿಸುತ್ತೆ ನೋಡಿ, ಮೊದಲೀಗ ಇದನ್ನು ವಾಶ್ ಮಾಡಿರೋದು ಇದು ಕಂಬ, ಇದನ್ನೆಲ್ಲ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಸೊ ಬ್ಯೂಟಿಫುಲ್. ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಮೂರ್ತಿನೂ ಇದೆ. ಸೌಮ್ಯ ನಾಯಕಿ ಅವರ ಸಮೇತ ಚಲೋ ನಾರಾಯಣ ಸ್ವಾಮಿ ದೇವಸ್ಥಾನ ತುಂಬ ಪುರಾತನವಾದದ್ದು. ಏನು ಕಳಸಾಪುರದ ಒಂದು ಲ್ಯಾಂಡ್ ಮಾರ್ಕ್ ಅಂತಲೇ ಹೇಳ್ಬೋದು ನಾವು, ಒಂದು ಐಕಾನ್ ಅಂತಲೂ ಇದನ್ನು ಕರೀಬೋದು. ಮುಂದೆ ಹೋಗೋಣ ಏನೇನಿದೆ ಅಂತ ನೋಡೋಣ. ಇದು ಭೂತಯ್ಯ ನಮಗ ಅಯ್ಯೋ ಫಿಲ್ಮಲ್ಲಿ ಗುಳ್ಳನ ಮನೆ ಇದು. ಅಡ್ಡಿಲ್ಲ, ಹೋಗೋಣ ನಡ್ರಿ ಮುಂದೆ. ಸರ್ ಈಗ ನಾವು ಚಲೋ ನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ಶೈವ ದೇವಾಲಯಕ್ಕೆ ಬಂದಿದ್ದೀವಿ. ಇದು ವಿಶೇಷತೆ ಏನಂತಂದರೆ ಮೇಲೆ ಹೊಯ್ಸಳರ ಲಾಂಛನ ಇರೋದ್ರಿಂದ ಸ್ಪಷ್ಟವಾಗಿ ಹೊಯ್ಸಳರ ಆರಂಭಿಕ ದೇವಾಲಯ ಅಂತ ಹೇಳ್ಬೋದು. ಈಗ ಅಲ್ಲಿದೆಯಲ್ಲ ಹೊಯ್ಸಳರ ಲಾಂಛನ ಅಲ್ಲಿದೆ, ಮೇಲಿದೆ ಗೋಪುರದ ಮೇಲಲ್ಲಿ. ಆಮೇಲೆ ಕಲ್ಲಿಂದು ಕಳಶಾನು ಕಲ್ಲಿಂದೆ. ದೇವ್ರ ಮಾತ್ರ ಉತ್ತರಾಭಿಮುಖವಾಗಿ ಇದ್ದಾರೆ. ಅದು ದೇವ್ರ ಮುಂದೆನೆ ಬಾವಿದೆ, ಅಂದರೆ ನೀರಿನ ವ್ಯವಸ್ಥೆ ಅಲ್ಲಿ. ವಿಘ್ನವಿನಾಶ ಗಣಪತಿ ಇದು ದೇವಸ್ಥಾನ ಪ್ರಾರಂಭದಲ್ಲೇ ಗಣಪತಿ ದರ್ಶನ ಮಾಡ್ಕೊಂಡು ಮುಂದೆ ಹೋಗಿ ಅಂತ. ಬಹಳ ಚಿಕ್ಕದಿದೆ, ಗಂಟಿಲ್ವಾ? ಆದ್ರೆ ಇದರ ದೇವಸ್ಥಾನದಲ್ಲಿ ವಿಶೇಷತೆ ಏನಂದ್ರೆ ಇಲ್ಲಿ ಪ್ಯಾಸೇಜ್ ಕಂಬದ ಮೇಲೆಲ್ಲ ಕೆತ್ತನೆ ಮಾಡಕ್ಕೆ ಬಿಡ್ಕೊಂಡಿದ್ರೆ ಹಾಗೆ ಕೆತ್ತನೆ ಮಾಡಿದ್ರೆ ಒಂದೊಂದು ಕಂಬದಲ್ಲಿ ಇಲ್ಲಿ ಇದು ಕೃಷ್ಣನ ವಿಗ್ರಹ, ಬಾಲ್ಯಾವಸ್ಥೆ ಕೃಷ್ಣನ ವಿಗ್ರಹ ಎಲ್ಲ ಇಲ್ಲಿ ಕೆತ್ತಿದ್ದಾರೆ. ಇಲ್ಲಿದೆ ಕೃಷ್ಣ ಕೊಡಲು ಹೊತ್ತಿರೋದು. ಇಲ್ಲೊಂದೇನೋ ಇದೆ. ಗಣಪತಿ. ಇದು ದೇವಸ್ಥಾನ. ಇದು ದೇವಸ್ಥಾನ ಮಲ್ಲಿಕಾರ್ಜುನ. ಆಮೇಲೆ ಇನ್ನೊಂದು ಶಾಸನ ಇದೆ ಭಿತ್ತಿ ಮೇಲೆ ಬರೆದಿರೋದು. ಇದು ದೇವಾಲಯಕ್ಕೆ ನೀಡಿದ ಉಡುಗೊರೆನ ದಾಖಲಿಸಿದೆ ಅಂತೆ. ಈ ದೇವಸ್ಥಾನಕ್ಕೆ ಕೊಡುಗೆ ನೀಡಿದ ಉಡುಗೊರೆ ನೀಡಿದ ದಾಖಲೆನ ದಾಖಲಿಸಿದೆ ಅಂತ ತಿಳಿಸುತ್ತೆ ಶಾಸನ. ಒಳಗಡೆ ಹೋಗೋಣ. ಒಳಗಡೆ ಹಿಂಗಿದೆ, ಇಲ್ಲಿದೆ ಒಳಗಡೆ ಗರ್ಭಗುಡಿ ಒಳಗಡೆ ಇರ್ತಕ್ಕಂಥ ಶಿವಲಿಂಗ. ಸರಿ, ಸಪ್ತ ಮಾತೃಕೆಯರ ಉಪಶಿಲ್ಪ ಕಾಣ್ಬೋದು. ಇಲ್ಲಿ ಗಣಪತಿ, ಹಾಗೆ ಮುಂದೆ ಬಂದ್ರೆ ಲಕ್ಷ್ಮಿ, ನಾಗರಕಲ್ಲುಗಳು, ಆಮೇಲೆ ಇದು ವಿಷ್ಣು. ಸೊ ನಿಮಗೆ ಇದು ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿದ್ರಲ್ಲ, ಅದೇ ತರ ಇದೇ ಶೈಲಿ ಅದನ್ನ ಹೊಯ್ಸಳರ ಕಾಲದ್ದೇ ಅಂತ ಈ ದಾಖಲೆಗೆ ಇದೆ. ಆಮೇಲೆ ಕೆಳಗೆ ಶ್ರೀದೇವಿ ಭೂದೇವಿನೂ ಕಾಣ್ಬೋದು ಅಲ್ಲಿ. ಆಮೇಲೆ ಅಲ್ಲಿ ಇಲ್ಲಿ ಹೆಂಗಿದೆ ಆಭರಣಗಳು ಹೊಯ್ಸಳರ ಕಾಲದಲ್ಲಿ, ಅಲ್ಲೂ ಹಂಗಿದೆ. ಇದು ವೈಜಯಂತಿ ಮಾಲಾ, ಕಂಠಹಾರ, ಇದೆಲ್ಲ ಈಗ ಕೆತ್ತನೆ ಮಾಡಿರೋ ವಿಗ್ರಹದಲ್ಲೂ ಆಗಿದೆ. ಮೊದ್ಲು ಹೆಂಗಿತ್ತು ಹಂಗೆ ಈಗಲೂ ಕೆತ್ತನೆ ಮಾಡಿದ್ದಾರೆ. ನಂದಿ ಬಗ್ಗೆ ಆ ಕಡೆ ಇನ್ನೂ ಏನೇನು ಇದಾವಲ್ಲ. ನಂದಿ ಇದೆ, ಇದು ಮಹಿಷಮರ್ದಿನಿ ವಿಗ್ರಹ. ಇದು ಅಸ್ಪಷ್ಟವಾಗಿರೋದ್ರಿಂದ ಗುರ್ತಿಡೇ ಕಷ್ಟ. ಇದು ಕಾಲಭೈರವ. ಇದು ವೀರಭದ್ರ ನಾಗದೇವತೆಗಳು ಕೆಳಗೆ. ಇದು ನಂದಿ ದೇವಸ್ಥಾನ ಇಲ್ಲದಾಗ ಇಲ್ಲಿಂದ ದರ್ಶನ ಮಾಡಬಹುದು ದೇವರನ್ನ. ಇದು ನಂದಿ ವಿಗ್ರಹ. ನಂದಿ. ಸರ್, ಇದು ವೀರಾಂಜನೇಯ ಸ್ವಾಮಿ ದೇವಾಲಯ ಅಂತ. ಪ್ರಮುಖವಾಗಿ ಇಲ್ಲಿ ಏನಂತಂದ್ರೆ ಹೊಯ್ಸಳರದ್ದು ಒಂದು ಶಿಲಾಶಾಸನ ಈ ದೇವಸ್ಥಾನದೊಳಗೆ ನೋಡ್ಬೋದು. ಇದು ಬಹಳ ಹಳೇದು ಅಂತ ಹೇಳಿ ಗ್ರಾನೈಟ್ ಕಲ್ಲಿಂದನೇ ಆಂಜನೇಯನ ವಿಗ್ರಹನ ಕೆತ್ತನೆ ಮಾಡಿದ್ದಾರೆ. ನೋಡ್ರಿ ಎಷ್ಟು ಎತ್ತರವಾಗಿದೆ ಇದು. ಇದು ಗ್ರಾನೈಟ್ ಇಂದಾನೆ. ಆಮೇಲೆ ನಮ್ಮ ಪೂರ್ವಿಕರು ಅಂದ್ರೆ ನಮ್ಮ ತಾತವರೆಲ್ಲ ಹೇಳೋದ್ರ ಪ್ರಕಾರ ಇದು ಕೋಟೆ ಆಂಜನೇಯ ಅಂತ. ಕೋಟೆ ಒಳಗೆ ಕೋಟೆ ಕಲ್ಲಿಗೆ ಇದು ಅಟ್ಯಾಚ್ ಆಗಿ ಇದ್ದಿದ್ದು ದೇವಸ್ಥಾನ. ಆಮೇಲೆ ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ, ಅದು ಕೋಟೆ ಗಣಪತಿ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಶಾಸನ ಇದೇ ಶಾಸನ, ಈ ಶಾಸನ ಮೇಲ್ಭಾಗ ಇದು. ಆದ್ರೆ ಶಾಸನ ಇಟ್ಕೊಂಡಾಗಿದೆ, ಶಾಸನ ಮೇಲ್ಭಾಗ, ಶಾಸನ
ಓ, ಇಲ್ಲಿ ಮೇಲಕ್ಕೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ತುಂಬಾ ದೊಡ್ಡ ಶಾಸನ ಇದು. ಈ ಶಾಸನದಲ್ಲಿ ಮೊದಲನೇದಾಗಿ ಕಳಸಾಪುರದ ಬಗ್ಗೆ ಇದರಲ್ಲೇ ಮೂಲತಃ ದಾಖಲೆ ಆಗಿರೋದು. ಈ ಶಾಸನ ಏನಂತ ಹೇಳುತ್ತೆ ಅಂದ್ರೆ, ನಾನು ಹೇಳಿದ್ನಲ್ಲ ಮೊದಲೇ, ಅವನ ವ್ಯಾಪಾರಸ್ಥ ದೇವಿ ಶೆಟ್ಟಿ ಅನ್ನೋನೇನಿದ್ದಾನೆ, ಅವನು ವ್ಯಾಪಾರ ಸುಂಕನ ರಿಯಾಯಿತಿ ಮಾಡಿ, ಏನು ರಾಜ ಹಳೆಬೀಡಲ್ಲಿ ದ್ವಾರ ಸಮುದ್ರದಲ್ಲಿದ್ದನಲ್ಲ ರಾಜ, 2ನೇ ಬೀರಬಲ್ಲಾಳ, ಅವನ ಹತ್ರ ವ್ಯಾಪಾರ ಸುಂಕ ವಿನಾಯಿತಿ ಮಾಡಿಸಿ ಅದನ್ನ ಮನ್ನಾ ಮಾಡಿಸ್ಕೊಂಡು, ಸುತ್ತಮುತ್ತ ಹಳ್ಳಿಲಿ ಆದಾಯ ಏನ್ ಬರುತ್ತೆ ಅದನ್ನ ಮನ್ನಾ ಮಾಡಿಸ್ಕೊಂಡು, ಇಲ್ಲಿರೋ ಶಾಂತಿನಾಥ ಬಸದಿಗೆ ಅದನ್ನ ನಿರ್ವಹಣೆಗೆ ಮತ್ತೆ ದೇವಸ್ಥಾನದ ಅಭಿವೃದ್ಧಿಗೆ ಬಳಸ್ಕೊಂಡ ಅಂತ ಅದು ದಾಖಲೆನ ಈ ಶಾಸನ ಹೇಳುತ್ತೆ. ಅಂದ್ರೆ ಈಗ ಬಸದಿಯ ಅವಶೇಷನೂ ಇಲ್ಲ, ಬಸದಿ ಅವಶೇಷನೂ ಇಲ್ಲ, ಅದೆಲ್ಲಿತ್ತು ಅಂತಾನು ಗೊತ್ತಿಲ್ಲ. ಕಳಸಾಪುರದಲ್ಲಿ ಒಂದು ಜೈನ ಬಸದಿ ಇತ್ತು ಅನ್ನೋದಕ್ಕೆ ಆ ಶಿಲಾಶಾಸನ ಸಾಕ್ಷಿ ಅಂತ ಹೇಳುತ್ತೆ. ಸೊ ಇದು ಆಂಜನೇಯ, ಕೋಟೆ ಆಂಜನೇಯ ಅಂತಾರೆ, ಅದು ಕೋಟೆ ಗಣಪತಿ ದೇವಸ್ಥಾನ ಅಂತ. ಅಲ್ಲಿಗೆ ಹೋಗೋಣ. ಹಳೆ ವೀರಮ್ಮ ದೇವಸ್ಥಾನ, ಆದಿಶಕ್ತಿ ಹಳೆ ವೀರಮ್ಮ ದೇವಸ್ಥಾನ. ಅಮ್ಮ ದೇವಿನಿ ಈ ಅಳವೀರಮ್ಮ, ಅಳವೀರಮ್ಮ ಎಲ್ಲ ಊರಿಗೆ ದೊಡ್ಡವಳಾಗಿದ್ದರಿಂದ ದೊಡ್ಡಮ್ಮ ಅಂತ ಕರಿತೀವಿ ನಾವೆಲ್ಲ. ದೊಡ್ಡಜ್ಜಿ, ನಾವು ಹುಡುಗರೆಲ್ಲ ದೊಡ್ಡಜ್ಜಿ 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 ಅಂತಾನೆ ಹೇಳಿ ಅಭ್ಯಾಸನ. ಅಳವೀರಮ್ಮ ಪ್ರಾಚೀನವಾಗಿ ಕಲ್ಲಿನ ದೇವಸ್ಥಾನ ಇತ್ತೀಚೆಗೆ ಕಟ್ಟಿರೋದು, 10 ವರ್ಷದಿಂದ ಹಿಂದೆ. ಇದು ಹೆಂಗಿತ್ತು ಹಂಗೆ ಮೊದಲು ಮಣ್ಣಿನ ದೇವಸ್ಥಾನ ಇತ್ತು, ಮಣ್ಣು ಸುಟ್ಟಿಡ್ಕೆ ದೇವಸ್ಥಾನ. ಅಳವೀರಮ್ಮ ದೇವಿ ಇದು ತನ್ನ ಸಹೋದರಿಯೊಂದಿಗೆ ಅಲ್ಲಿ ಅದು ಚಿಕ್ಕಮ್ಮ ದೇವರು ಅಂತ ಹೇಳಿದ್ರು. ಚಿಕ್ಕಮ್ಮ ಕುಂಟಮ್ಮ, ಅಲ್ಲೊಂದು ಕರ್ಣಮ್ಮ ತೋರಿಸಿದ್ನಲ್ಲ, ಇದು ಕುಂಟಮ್ಮ ಆಯ್ತು. ಅವ್ರು 3 ಜನ ತಂಗಿರ ಜೊತೆ ಬಂದು ಇಲ್ಲಿ ನೆಲೆಸಿದ್ರು ಅಂತ ಕತೆ. ಆಮೇಲೆ ಇಲ್ಲೂ ಸಹ ವರ್ಷಕ್ಕೊಂದ್ಸಲ ಸಿಡಿ ಆಗುತ್ತೆ, ಸಿಡಿ ಕಂಬ ಇದೆ ಮುಂದೆ. ವಿಶೇಷವಾಗಿ ರಣೋತ್ಸವ ಆಗುತ್ತೆ, ಅದ್ರ ಬಗ್ಗೆ ಇನ್ನೂ ರೋಚಕವಾದ ಕತೆ ಇದೆ, ಅದನ್ನ ಹೇಳ್ತೀನಿ ಬನ್ನಿ. ಫಸ್ಟ್ ದೇವಸ್ಥಾನ ಬಗ್ಗೆ. ಬೆಳಗ್ಗೆ ಮಾತ್ರ ನಿತ್ಯ ಪೂಜೆ ಇರುತ್ತೆ ಬೆಳಗ್ಗೆ. ಏನಾದ್ರು ಎಕ್ಸ್ಟ್ರಾ ವಿಶೇಷವಾಗಿ ಅಲ್ಲಿ ಹೆಂಗೆ ಬೆಟ್ಟದಲ್ಲಿ ಮುಗ್ಮುಡ್ಸೋ ಇದೆ ಏನಿದೆ ಇಲ್ಲೂ ಇದೆ, ಅಂದರೆ ಭಕ್ತಾದಿಗಳು ಬಂದರೆ ಮುಗ್ಮುಡ್ಸ್ಕೊಡ್ತಾರೆ ಆ ಥರ. ಇಲ್ಲಿ ದೇವಿ ಪಾದಿಕೆ ಇದೆ, ಅಂದರೆ ದೇವಿ ದರ್ಶನ ಇಲ್ಲದೆ ಇದ್ದವ್ರು ಪಾದಿಕೆ ನೋಡ್ಕೊಂಡು ಹೋಗ್ಲಿ ಅಂತ ದೇವಿ ಪಾದಿಕೆ ಇದೆ. ಈ ದೇವಿ ವಿಶೇಷ ಜಾನಪದ ಕತೆ. ಜಾನಪದ ಅಂದರೆ ಇಲ್ಲಿ ತಾತವರು, ನಮ್ಮ ತಾತ, ನಮ್ಮ ಹಿರಿಕರೆಲ್ಲ ಹೇಳ್ಕೊಬಂದಿದ್ದ ಕತೆ ಇದು. ಇಲ್ಲಿ ದೇವಿಲಿ ನೆಲೆಸೋಕ್ಕೆ ಅಕ್ಕ ತಂಗಿರ ಜೊತೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಮಲ್ಲಮ್ಮನಹಳ್ಳಿ ಅಂತ ಹಳೆ ಊರು, ಅಲ್ಲಿ ಬರ್ತಾಳೆ. ಅಲ್ಲಿ ಸಣ್ಣ ಕುರಿಗಾಹಿ ಮಕ್ಕಳಿರ್ತಾರೆ, ಕುರಿ ಕಾಯ್ತಾ ಇರ್ತಾರೆ. ಮನೆ ಇದ್ವಲ್ಲ ಅಂದರೆ ಹಳ್ಳಿ, ಆಗಿನ ಕಾಲದಲ್ಲಿ ಹಳ್ಳಿ ಸ್ವಲ್ಪ ಮನೆ ಅಲ್ಲ, ಹಾಗಾಗಿ ಆ ಮನೆಗೆ ಆ ಹುಡುಗರು ಹೋಗಿ ಕೇಳ್ತಾನೆ, ಕಳಸಾಪುರ ಎಲ್ಲಿ ಬರ್ತಾವ, ನಾನು ಕಳಸಾಪುರಕ್ಕೆ ಹೋಗ್ಬೇಕು ಅಂತ ಕೇಳ್ತಾಳೆ ಅಂತ ಅಜ್ಜಿ. ಅಜ್ಜಿ ಇಲ್ಲ ನೋಡಿ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗೋ ಕಳಸಾಪುರ ಸಿಗುತ್ತೆ ಅಂತ ಹೇಳ್ತಾಳೆ. ಬಿಸಿಲಲ್ಲಿ ಬಂದಿಯಾ, ದಣದ್ ಬಂದಿಯಾ, ಬಾರಾಜಿ ಒಂಚೂರು ತಲೆಗೆ ಎಣ್ಣೆ ಹಾಕ್ತೀನಿ ಅಂತ ಕರೀತಾರೆ, ಮನೆಯವ್ರು ಕರೀತಾರಂತೆ. ತಲೆಗೆಣ್ಣೆ ಹಾಕಿ ಪಾನಕ ಕೊಟ್ಟು ಅಜ್ಜಿಗೆ, ಇಲ್ಲ ನನಗೆ ಕಣ್ ಕಾಣಲ್ಲ ಕಣವ, ಒಂಚೂರು ಬಿಟ್ಪಾ ಅಲ್ಲಿ ತನಕ ಅಂತ ಹೇಳ್ತಾಳಂತೆ. ಸರಿ ಅಂತ ಮಕ್ಕಳು ಬರ್ತಾರೆ ದಾರಿ ತೋರ್ಸಕ್ಕೆ. ಮಕ್ಕಳು ಇಲ್ಲಿಗೆ ಬರ್ತಾರೆ, ದೇವಿ ಇಲ್ಲಿ ನಿಲ್ತಾಳಂತೆ. ಇಲ್ಲಿ ಬಂದು ನಿಂತ ದೇವಿ ಹೇಳ್ತಾಳಂತೆ, ನೀವಿನ್ ಹಿಂತಿರ್ಗಂಗೆ ಹೋಗ್ರಪ್ಪ ನೀವು ಅಂತ ಹೇಳ್ತಾಳಂತೆ. ಆದ್ರೆ ಆ ಮಕ್ಳು ಏನ್ ಮಾಡ್ತಾರೆ, ಅಜ್ಜಿ ಹಾಕಿಂಗಂದು ಅಂತ ಹೇಳ್ಬಿಟ್ಟು ಹಿಂದೆ ತಿರ್ಗಿ ನೋಡ್ಬಿಡ್ತಾರ ಮಕ್ಳು. ಅಜ್ಜಿ ಅಲ್ಲಿ ನಿಜ ಸ್ವರೂಪದಲ್ಲಿ ಇರ್ತಾಳಂತೆ, ಇಲ್ಲಿ ನೆಲ್ಸಕ್ಕೋಸ್ಕರ ನಿಜ ಸ್ವರೂಪದಲ್ಲಿ. ಅವಾಗ ಮಕ್ಕಳು ದೇವಿ ಆಜ್ಞೆ ಮಾಡಿದ್ದು ಅದು ಮೀರಿದ್ರಲ್ಲ, ತಪ್ಪಾಯ್ತಲ್ಲ ಅಜ್ಜಿ ಹೇಳಿದ್ದು, ಇದಕ್ಕೋಸ್ಕರ ಮಕ್ಕಳು ಸತ್ತೋಗ್ಬಿಡ್ತಾರೆ ಅನ್ನೋದು ನಂಬಿಕೆ, ಜಾನಪದ ಕತೆ. ಅದ್ರ ಸಾಕ್ಷಿಯಾಗಿ ಈಗಲೂ ಸತ ದೇವಿ ಸಿಡಿ ಉತ್ಸವ ಆಗುತ್ತೆ. ಸಿಡಿ ಉತ್ಸವ ಆಗಿದ ತಕ್ಷಣ ಮಕ್ಕಳಿಗೆ ವರ್ಷಕ್ಕೊಂದ್ಸಲ ಶಾಂತಿಗೋಸ್ಕರ ಅಂದ್ರೆ ಕೃತಜ್ಞತೆ ಪೂರ್ವಕವಾಗಿ ದೇವಿನೇ ಸ್ವತಃ ಪಲ್ಲಕ್ಕಿಲಿ ಇರ್ತಾಳೆ. ದೇವಿ ಉತ್ಸವ ಮೂರ್ತಿ ಇದೆ, ಆ ದೇವಿನ ಗ್ರಾಮಸ್ಥರೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ದೇವಿನೇ ಅವಳಿಗೆ ಪೂಜೆ ಸಲ್ಲಿಸ್ಬಿಟ್ಟು, ಅಂದ್ರೆ ಈಗ ನಾವು ಸತ್ತ ನಂತರ ಏನು ಕಾರ್ಯ ಮಾಡ್ತೀವಿ, ಬಾಳೆದೆಲೆ ಇಟ್ಟು ಹೂವು ಹಾಕಿ ಅದೇನ್ ಕಾರ್ಯ ಐತೆ ಅದನ್ನ ಮಾಡಿ ದೇವಿನೇ ವಾಪಸ್ ಬರ್ತಾಳೆ. ಈಗಲೂ ಆಗುತ್ತೆ ಜಾತ್ರೆ ಸಿಡಿ ಮುಗಿದ ತಕ್ಷಣ ಫಸ್ಟ್ ಅಲ್ಲಿಗೆ ಹೋಗ್ತಾಳೆ ದೇವಿ. ಅಲ್ಲಿಗೆ ಹೋಗಿ ಅವ್ರನ್ನ ಮಕ್ಕಳನ್ನೆಲ್ಲ ಇದು ಮಾಡಿ ಬರ್ತಾಳೆ. ಆಮೇಲೆ ಅಲ್ಲಿಂದ ಇಲ್ಲಿ ಬಂದು ನೆಲ್ಸಾದ್ಮೇಲೆ ಅಜ್ಜಿಗೆ ಮಕ್ಳಿರಲ್ಲ. ಮಕ್ಳು ಕಂಡ್ರೆ ಭಾಳ ಪ್ರೀತಿ, ಈಗಲೂ ಅಷ್ಟೇ. ಮಕ್ಕಳು ಯಾರು ಸಣ್ಣ ಮಕ್ಳು ಕಂಡ್ರೆ ಅಜ್ಜಿ ದೇವರಿಗೆ ಮಡ್ಲಿಗೆ ತುಂಬಿಸೋದು, ದೇವ್ರ ಮಡ್ಲಿಗೆ ಹಾಕ್ತಾರೆ ಈಗಲೂ. ಆ ಥರ ಅಜ್ಜಿಗೆ ಮಕ್ಳಿರಲ್ಲ. ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರು ಕರಳಜ್ಜಿ, ಅಲ್ಲಿಗೆ 2 ಮಕ್ಳಂತೆ ಅದು ದೇವರಿಗೆ, ಚಲ್ಲೂರಾಯ ದೂತರಾಯ ಅಂತ ಹೇಳ್ಬಿಟ್ಟು. ಅಜ್ಜಿ ಮಕ್ಳನ್ನ ನೋಡೋಕ್ಕೆ ಹೋಗ್ತಾಳೆ, ಮಕ್ಳು ನೋಡ್ಕೊಬರೋಣ ಅಂತ. ಮಕ್ಳಿಲ್ಲಿ ಹೋಗಿದ್ದಾಗ ಇವಳು ಮಕ್ಳಿಲ್ದಾರ ಬಂಜೆ ಅಂತ ಹೇಳ್ಬಿಟ್ಟು ಕಳ್ಳಮ್ಮ ಏನ್ಬಿಡ್ತಾರೆ ಕುಕ್ಕಿ ಒಳಗೆ ಕೊಚ್ಚಾಕ್ಬಿಡುತ್ತಂತೆ 2 ಮಕ್ಳನ್ನು.
ಅವಾಗ ಗುಡ್ಕೆ ಒಳಗೆ ಅಯ್ಯೋ ಅಜ್ಜಿ ತಿಂಡಿ ಎಲ್ಲ ತಂದಿತ್ತು ಮಕ್ಳಿಗೆ ಕೊಡಕ್ಕೆ, ಮಕ್ಳೆಲ್ಲ ಎಲ್ಲ ಹೋಯ್ದಾರೆ ಆಟ ಆಡಕ್ಕೆ ಅಂತ ಸುಳ್ಳು ಹೇಳ್ಬಿಡುತ್ತೆ ಕರಡಜ್ಜಿ. ಅವಾಗ ಸುಳ್ಳು ಹೇಳ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಇವ್ ಬೇಜಾರ ಮಾಡ್ಕೊಂಡು ವಾಪಸ್ ಹೋಗಿ ಆ ಮಕ್ಳನ್ನ ಕರಡಜ್ಜಿ ಎತ್ ನೋಡುತ್ತಂತೆ ಕುಕ್ಕಿಂದ ಕಲ್ಲಾಗ್ಬಿಡ್ತಾರೆ. ಅವಾಗ ಅದು ಕರಡಜ್ಜಿ ಕರೆದು ಅಕ್ಕ ಬಾರೆ ಇಲ್ಲೇ ಇದ್ದಾರ ಮಕ್ಳು ಬಾ ಹಿಂಗೆ ಆಗೋಗ್ಬಿಟ್ಟಾರೆ ಅಂತ ಹೇಳಿದಾಗ ದೇವಿ ಮತ್ತೆ ಅಜ್ಜಿ ಮಕ್ಳು ಮರೋ ಜೀವ ಪಡಿಸ್ಬಿಡ್ತಾಳೆ ಮಕ್ಳಿಗೆ. ಅವಾಗ ನನಗ್ ಬೇಡ ಹಿರೇಮಗ ನೀನೇ ಸಾಕಬಿಟ್ಟು ಹಿರೇಮಗನ ಅಂತ ಹಿರೇಮಗನ ಅಜ್ಜಿ ಇವ್ರು ಕೊಟ್ಟಿರ್ತಾರೆ. ಚೆಲುವರಾಯ ದೊಡ್ಡಜ್ಜಿ ಮಗ ಅಂತ ಈಗ್ಲೂ ಕರೀತಾರೆ. ಹಂಗೆ ಆಮೇಲೆ ಇನ್ನೊಂದು ಇದ್ ಹೇಳ್ಬೇಕಂದ್ರೆ ಇಲ್ಲಿ ಇದಕ್ಕೆ ಏನು ನಾದೇಜ್ ಏನು ಆಗಲ್ಲ ದೇವರಿಗೆ, ಬಹಳ ಕಟ್ಟುನಿಟ್ಟಿನ ದೇವತೆ. ಕರಡಜ್ಜಿ ಏನ್ ಮಾಡ್ಬಿಡುತ್ತೆ, ಇಲ್ಲಿ ಬಂದು ದೇವಿ ಇವರೆಲ್ಲ ನಿಲ್ಲಿಸ್ತಾರಲ್ಲ, ಇಲ್ಲಿ ಬಂದು ಇಲ್ಲಿ ವಾಸವಿದ್ದಾಗ ಕರಡಜ್ಜಿ ಹುಡ್ಕೊಂಡು ಹೋಗ್ಬಿಡುತ್ತೆ. ಕರಡಜ್ಜಿ ಊರೊಳಗೆ ಕಳಿಸ್ತೈತೆ ಅಜ್ಜಿ ದೊಡ್ಡಮ್ಮ, ಹೋಗಿ ಎಂತದನ್ನ ತೆಕೊಬರೋಗು, ಬೆಂಕಿಪಟ್ಟಣನೋ ಕೆಂಡನೋ ತೆಕೊಬರೋಗು ಒಲೆ ಹಚ್ಚಕ್ಕೆ ಅಂತ ಕಳಿಸಿದಾಗ ಅಲ್ಲಿ ಇದು ನಾನ್ ವೆಜ್ ಮಾಡ್ತಿರ್ತಾರಂತೆ. ಮತ್ತೆ ಸೇಂದಿ ಮಾಡೋ ಜಾಗ ಐತೆ, ಅದನ್ನೇ ನೋಡ್ಕೊಂಡು ಬಾಯಿ ರಸ ಇಳಿಸ್ಕೊಂಡು ನಿಂತ್ಕೊಬಿಡ್ತಂತೆ ಕರಡಜ್ಜಿ. ಅದಕ್ಕೆ ಇದ್ಯಾಕೆ ಇನ್ನೂ ಬರ್ಲಿಲ್ವಲ್ಲ ಅಂತ ದೊಡ್ಡಜ್ಜಿ ಹುಡ್ಕೊಂಡು ಹೋದಾಗ ನೀನ್ ಅಲ್ಲೇ ಇರುವಂತ ಅಲ್ಲೇ ಸ್ಥಾಪನೆ ದೇವಿ ಅಂತ. ಜಾನಪದ ಕಥೆಗಳಿಗೆ ಆಧಾರಗಳು ಇರಂಗಿಲ್ರಿ. ನಾವು ಏನು ಜನರಿಗೆ ಬಂದಿರ್ತದೆ ಅದೇ ಆಧಾರ. ಜಾನಪದಗಳಿಗೆ ಆಧಾರ ಹುಡುಕ್ಬಾರ್ದು. ಕಥೆಗಳು ಚೆನ್ನಾಗಿರ್ತವೆ ಜಾನಪದದಲ್ಲಿ, ಎಷ್ಟೋ ಜಾನಪದಗಳು ಸತ್ಯನೂ ಕೂಡ ಆಗಿರ್ತವೆ, ಅದರಲ್ಲೇನು ಎರಡು ಮಾತಿಲ್ಲ. ಒಂದೊಂದ್ ಸ್ಥಳದಲ್ಲಿ ಒಂದೊಂದ್ ತರ ವಿಚಿತ್ರವಾಗಿರ್ತವೆ, ಆಮೇಲೆ ಆಸಕ್ತಿದಾಯಕ ಕಥೆಗಳು. ಮುಂದೇನಾಗುತ್ತೆ ಅನ್ನೋ ಆಸಕ್ತಿ ಚೆನ್ನಾಗಿರುತ್ತೆ ಜಾನಪದ ಕಥೆಗಳು. ಹಂಗಂತ ಈ ಜಾನಪದಗಳ ಕಥೆಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದ್ರಿ. ಸರ್ ಇದು ಅದೇ ದೇವಿ ರಣೋತ್ಸವ, ಇದು ಸಿಡಿ ಮುಗಿದ ತಕ್ಷಣ ರಣೋತ್ಸವ ಅಂತ ಬರೋ ಜಾಗ ಇದೆ. ಇದಾ ಮಧ್ಯಾಹ್ನ 12:30 ಬೇಸಿಗೆ ಟೈಮಲ್ಲಿ, ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಜಾತ್ರೆ ಆಗುತ್ತೆ. ಬಹಳ ಬಿಸಿಲು, ಆಗ ಟಾರ್ ರೋಡ್ ಸುಟ್ಟು ಹೋಗ್ತಾ ಇರುತ್ತೆ. ಆ ಸುಡ ಇದ್ರಲ್ಲೂ ರಣೋತ್ಸವ ಅಂತ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ದೇವಿ ಬಂದ್ಮೇಲೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಒಂದೊಂದು ಕಲ್ಲು ಬಂದವರೆಲ್ಲ ಕಲ್ಲೆಸಿತಾರೆ ಇಲ್ಲಿಗೆ. ಏನ್ ನಾವು ಅಂತ್ಯಕ್ರಿಯೆಗೆ ಹೋಗ್ಬೇಕಾದ್ರೆ ಒಂದೊಂದು ಕಲ್ಲು ಹಾಕ್ತೀವಲ್ಲ, ಕಲ್ಲು ಗುಡ್ಡೆ ಅಂತ ಪೂಜೆ ಮಾಡ್ತೀವಲ್ಲ, ಆ ಥರ ಕಲ್ಲು ಹಾಕ್ಬಿಟ್ಟು ಕಲ್ಲಿಗೂ ಒಂದು ಗುಡ್ಡೆ ಇಟ್ಟು ಅಲ್ಲಿಗೂ ಒಂದು ಪೂಜೆ ಮಾಡ್ತಾರೆ. ಅಲ್ಲಿ ಮುಂದೆ ಹೋಗಿ ದೇವ್ರು ಕುತ್ಕೊಂಡ್ಬಿಟ್ಟು ಅಲ್ಲಿ ಪಲ್ಲಕ್ಕಿನಲ್ಲಿ ಕೊಟ್ಟು ಇಲ್ಲಿ ದೇವರಿಗೆ ಪೂಜೆ ಮಾಡಿ ಇಲ್ಲಿಂದ ದೇವರು ಹೊರಡುತ್ತೆ. ಆಮೇಲೆ ಅಲ್ಲೊಂದು ಕಟ್ಟೆ ಇದೆ, ಅಮ್ಮನ ಕಟ್ಟೆ ಅಂತ. ಆ ಕಟ್ಟೆ ಹತ್ರ ಮಣ ಹಾಕ್ಬಿಟ್ಟು ದೇವರು ಈ ಮಕ್ಳಿಗೋಸ್ಕರ ಮಣದ್ದು ಬಾಳೆಹಣ್ಣು ಹಣ್ಣು ತುಪ್ಪ ಏನಿದೆ ಆ ಮಕ್ಳಿಗೋಸ್ಕರ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸಪ್ರೇಟ್ ಆಗಿ ಇತ್ತಿಟ್ಟು ತಗೊಂಡು ಹೋಗ್ತಾರೆ ಮನೆಗೆ. ಆಮೇಲೆ ದೇವಿ ಜಾತ್ರೆ ಮಾಡಿ ಸುಸ್ತಾಗಿರ್ತಾರ ಅಂತ ಉಯ್ಯಾಲೆ ಸೇವೆ ದೇವಿಗೆ. ಇದು ನಾನು ಅವಾಗಿಂದ ಹೇಳ್ತೀನಿ, ಸಿಡಿ ಆಗುತ್ತೆ. ಇದೇ ಸಿಡಿ ಕಂಬ, ಇದೇನಿದೆ ಇದು ಸಿಡಿ ಕಂಬ. ಮೇಲೆ ಕದ್ನೋದೇನಿದೆ ಅಲ್ಲಿಗೆ ಒಂದು 3 ಸ್ಟೆಪ್ಪಿಂದ ತಿರ್ಗೋತರ, ಅಂದ್ರೆ ರೊಟೇಟ್ ಆಗೋದು ಒಂದು ಇದಿರುತ್ತೆ. ಅದ್ರ ಮೇಲೆ ಉದ್ದನೇದೊಂದು ಕೋಲು. ಅಲ್ಲಿಗೆ ಏನ್ ಮಾಡ್ತಾರೆ, ಈ ಕಡೆ ಒಂದಾಗ ಕಟ್ತಾರೆ, ಆ ಕಡೆ ಒಂದಾಗ ಕಟ್ಟಿರ್ತಾರೆ. ಸಿಡಿಕಂಬ ದೇವಿಗೆ ಸಮರ್ಪಣೆ ಮನುಷ್ಯಂದು ಹೆಂಗೆ ಅಂತಂದ್ರೆ, ಕೃಷಿ ಮೂಲತಃ ಅಲ್ವಾ ಕಲ್ಪನೆ. ಯಾರೋ ಒಬ್ಬ ಎಲ್ಲರೂ ಮನುಷ್ಯರು ದೇವರಿಗೋಸ್ಕರ ಇದು ಮಾಡೋಕ್ಕಾಗಲ್ಲ. ನಮ್ಮಿಂದ ಒಬ್ಬ ಪ್ರತಿನಿಧಿ ಇವ್ರು ನಿಮಗೆ ಈ ಸೇವೆ ಮಾಡ್ತಾನೆ ಅಂತ. ಸಿಡಿ ಅಂತಂದ್ರೆ, ಈಗ ಸಿಡಿ ಪ್ರಕ್ರಿಯೆ ಮೊದಲೆಲ್ಲ ಭಾಳ ಕಠಿಣವಾಗಿತ್ತು. ಹೆಂಗಿತ್ತು, ಮೊದಲು ಉಪವಾಸ ಇರಬೇಕಾಗಿತ್ತು, 3 ದಿನ ಹಣ್ಣು ಹಂಪಲು ತಿನ್ಕೊಂಡಿರ್ಬೇಕಾಗಿತ್ತು. ಆ ಬೆನ್ನಿಗೆ ಸಿಡಿ ಉಕ್ಕು ಅಂತಾನೆ ಬೇರೆ ಇರುತ್ತೆ. ಅದು ಹಿಂಗೆ 2 ಉಕ್ಕಿರುತ್ತೆ. ಆ 2 ಉಕ್ಕನ್ನ ಬೆನ್ನಿಗೆ ಚುಚ್ಚೋದು, ಅದು ಮೊದಲು ಆ ಥರ ನಡೀತಾ ಇತ್ತಂತೆ. ಅದನ್ನ ಮೊದಲು ಮಾಡುವಾಗ ಅದಾಕ್ಬಿಟ್ಟು ಅದರಲ್ಲೇ ಕಟ್ಟೋದು. ಅಂದ್ರೆ ಮನುಷ್ಯ ಸಿಡಿ ಉಕ್ಕು ಹಾಕಿರ್ತಾರಲ್ಲ ಆ ಬಾರದಲ್ಲೇ ನೇತಾಡ್ತಾ 3 ರೌಂಡ್ ಸುತ್ತೋದು. 3 ರೌಂಡ್ ಪ್ರದಕ್ಷಿಣೆಯಾಗಿ 3 ರೌಂಡ್, ಅಪ್ರದಕ್ಷಿಣೆಯಾಗಿ 3 ರೌಂಡ್. ಆ ಥರ ಕಲ್ಪನೆ. ಅದು ಯಾಕೆ ಆ ಕಲ್ಪನೆ ಬಂತು ಅಂತಂದ್ರೆ, ಈಗ ನಾವು ರೈತರು ಜಮೀನು ಉಳುವಾಗ ಬೆನ್ನು ಮೇಲ್ಮೈನ ಕೆರಿತೀವಿ ಫಸ್ಟು. ನಿನಗೆ ಬೆನ್ನು ಕೆರೆದಂಗಲ್ವ ದೇವರಿಗೆ ನೋವು ಆಗುತ್ತಲ್ಲ, ಆ ನೋವನ್ನ ನಾವು ಅನುಭವಿಸ್ತೀವಿ ಸಿಡಿ ಮೂಲಕನ. ಸಿಡಿ ನಮ್ಮ ಪ್ರತಿನಿಧಿ ಅದನ್ನು ನಾವು ಅನುಭವಿಸ್ತೀವಿ. ನಿನಗೊಂಚೂರು ಕರುಣೆ ಉಕ್ಲಿ, ಇನ್ನು ಮುಂದಿನ ವರ್ಷ ಇನ್ನೂ ಮಳೆ ಬೆಳೆ ಚೆನ್ನಾಗಿ ಬರ್ಸು. ಆ ಥರ ಸಮರ್ಪಣಾ ಭಾವ, ಮನುಷ್ಯ ದೇವ್ರ ನಡುವೆ ಸಮರ್ಪಣಾ ಭಾವ, ಸಿಡಿಯನ್ನ ಕಲ್ಪನೆ ಅಲ್ಲಿಂದ ಹುಟ್ಟಿತು ಅಂತ. ಸಿಡಿ ಆಡೋದ್ರ ಬಗ್ಗೆ ನಾನು ಕೇಳಿದ್ದೆ, ಅದಕ್ಕೊಂದು ಹಿನ್ನೆಲೆ ಐತೆ ಅಂತ ಗೊತ್ತೇ ಇರಲಿಲ್ಲ ರೀ. ಮನೋಜ್ ಅವ್ರು ಹೇಳ್ಕೊಟ್ರಿ ಇವತ್ತು ಅದಕ್ಕೊಂದು ಹಿನ್ನೆಲೆ ಐತೆ ಅಂತೇಳಿ. ಅದು ನೋಡಿ ಎಷ್ಟು ಸ್ಪಷ್ಟವಾಗಂದ್ರೆ, ನಮ್ಮದು ಮೂಲತಃ ಕೃಷಿ ಆಗಿರೋದ್ರಿಂದ ಆ ಕೃಷಿಗೂ ಮತ್ತು ಸಿಡಿಗೂ ಎಂಥ ಹೊಂದಾಣಿಕೆ ಇದೆ ಅಂತ ಮನೋಜ್ ಅವರೇ ಇವತ್ತು ನನಗೆ ತಿಳಿಸ್ಕೊಟ್ರು. ಇನ್ನ ಏನೇನೋ ಕಲ್ತಿದ್ದಾರೆ, ಹೋಗೋಣ ಬರ್ರಿ ಅವ್ರ ಜೊತೆ. ಹಳೆ ಕಳಸಾಪುರದ ಪುರಾತನ ಶಿವಾಲಯ ಇದು, ಅಲ್ಲಿ ಶಿವಾಲಯ ಇದೆ. ಅಲ್ಲಿ ಪಾಳ ಬಿದ್ದಿದ್ದು ಒಂದು ಮಂಟಪ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲೊಂದು ಪಾಳ ಬಿದ್ದಿದ್ದು ದೇವಸ್ಥಾನ ಇದೆ. ನೋಡೋಣ ಇಲ್ಲಿಗೆ ಏನಾಗುತ್ತೆ ಅಂತ.
ಅಲ್ಲಿ ವಿಗ್ರಹನ ತಗೊಬಂದು ಇಲ್ಲಿ ಪೂಜೆ ಮಾಡ್ತಾ ಇದೀವಿ. ಹಾಂ ವಾರಕ್ಕೊಂದ್ಸಲ ವಿಶೇಷವಾಗಿ ಪೂಜೆ ಆಗುತ್ತೆ ಇಲ್ಲಿ ಸೋಮವಾರ. ಈ ದೇವರ ಶೈಲಿ ನೋಡಿದ್ರೆ ಹೊಯ್ಸಳರದ್ದೇ ಅಂತ ಹೇಳ್ಬೋದು. ಅವ್ರದ್ದು ಯಥೇಚ್ಛವಾಗಿ ಇದೇ ತರ ದೊಡ್ಡ ಪಾಣಿಪೀಠ ಏನ್ ಮಾಡ್ತಾ ಇರ್ಲಿಲ್ಲ, ಸಣ್ಣದ ಪಾಣಿಪೀಠದಲ್ಲಿ ಲಿಂಗ ಸ್ಥಾಪನೆ ಮಾಡ್ತಾ ಇದ್ರು. ಮತ್ತೇನಿದೆ ಇಲ್ಲಿದು ಹಳೆ ಕಳಸಾಪುರದ್ದು? ಇಷ್ಟೇ ಸರ್, ಇದೊಂದೇ ನೋಡಕ್ ಇದೊಂದೇ ಇರೋದು. ಇನ್ನ ಚಿಕ್ಕಪುರದಾಗ ಹೊಲದಲ್ಲಿ ಅವ್ರ ಅಮ್ಮನ್ನ ಯಾವ್ದಾದ್ರು ಅಮ್ಮನ ಪೂಜೆ ಮಾಡ್ಕೊಂಡಿದ್ದಾರೆ ಹೊಲದಲ್ಲಿ ಹೊಲ ಕಾಯಕ್ಕೋಸ್ಕರ. ನೋಡಿ ಇಲ್ಲೊಂದು ಪುರಾತನವಾದ ದೇವಸ್ಥಾನ ಇದೆ. ಇದು ಇಟ್ಟಿಗೆ ಬಳಸಿದ್ದಾರೆ. ಒಳಭಾಗದಲ್ಲಿ ಬಳಪದ ಕಲ್ಲು, ಹೊರಭಾಗದಲ್ಲಿ ಇಟ್ಟಿಗೆ. ಒಳಭಾಗದಲ್ಲಿ ಬಳಪದ ಕಲ್ಲಿದೆ ಇಲ್ಲಿ. ಇದು ಹೊರಭಾಗದಲ್ಲಿ ಇಟ್ಟಿಗೆಯಲ್ಲಿ ಕಟ್ಟಿ. ಆಗಿನ ಇಟ್ಟಿಗೆ ಅನ್ನಕ್ಕೆ ಎಷ್ಟು ದೊಡ್ಡದಿದೆ ಇಟ್ಟಿಗೆ ನೋಡಿ, ಎಷ್ಟು ದೊಡ್ಡದಿದೆ ಅಂತ ಇಟ್ಟಿಗೆ. ನೋಡಿ ಇದು ದೇವಸ್ಥಾನ. ಭುವನೇಶ್ವರಿ ಛತ್ತು ಅಂತೆಲ್ಲ ಕರೀತಾರೆ ಇದಕ್ಕೆ. ಹೊಯ್ಸಳ ಕಾಲದ ಸ್ಟ್ರಕ್ಚರ್ ಇದೆ. ಎಲ್ಲ ಪಾಳು ಬಿದ್ದಿದೆ, ಏನು ಉಳಿದಿಲ್ಲ. ಲಲಾಟ ಕೂಡ ಖಾಲಿ ಇದೆ ದೇವಸ್ಥಾನದ್ದು. ಒಳಗಡೆನೆ ಎಲ್ಲ ಫುಲ್ ಬ್ಲ್ಯಾಂಕ್ ಆಗಿದೆ. ಇಲ್ಲಿನ ವಿಗ್ರಹನೇ ಅಲ್ಲಿ ಪೂಜೆಗೋಸ್ಕರ ಮಾಡ್ಕೊಂಡೆ. ಸೊ ಇಲ್ಲಿ ದೇವಸ್ಥಾನ ಬೀಳಂಗಾಗಿದೆ. ಇದಕ್ಕೆ ಒಂದು ಕಲ್ಲನ್ನು ಸಪೋರ್ಟ್ ಕೊಟ್ಟಿದ್ದಾರೆ. ಹೋಗ್ಬಿಟ್ಟಿದೆ, ಏನು ಉಳಿದಿಲ್ಲ ಇದು. ಇಲ್ಲಿ ಸಮೃದ್ಧವಾಗಿ 3 ಕೆರೆಗಳಿದೆ ಪ್ರಮುಖವಾಗಿ. ಶೆಟ್ಟಿ ಕೆರೆ, ತಿಮ್ಮಪ್ಪಯ್ಯನ ಕೆರೆ, ಆಮೇಲೆ ಹಿರೇಕೆರೆ ಅಂತ 3 ಕೆರೆ ಇದೆ. ಅದ್ರ ಕೆಳಗೆ ತೂಬಿನ ಕೆಳಗೆ ಸಖತ್ ಗದ್ದೆ ಬೈಲ್ ಅಂತ ಗದ್ದೆಗಳೆಲ್ಲ ಇದಾವೆ. ಕೃಷಿ ಭೂಮಿ ಯಥೇಚ್ಛವಾಗಿದೆ. ಪ್ರಮುಖವಾಗಿ ಕೃಷಿ ಭೂಮಿ ಇರೋದ್ರಿಂದ ಇಲ್ಲಿ ತೆಂಗು, ಅಡಿಕೆ, ಬಾಳೆ ಎಲ್ಲ ಸಮೃದ್ಧವಾಗಿ ಬೆಳೀತಾ ಇದ್ರಂತೆ ಆ ಕಾಲದಲ್ಲಿ. ಹಾಗಾಗಿ ಮೈಸೂರು ಒಡೆಯರ್ 3ನೇ ಕೃಷ್ಣರಾಜ ಒಡೆಯರೇನಿದ್ದಾರೆ ಅವರು ಬೆಳವಾಡಿ, ಇಲ್ಲಿಂದ 9 ಕಿಲೋಮೀಟರ್ ಬೆಳವಾಡಿ ಸೇರಿದಂತೆ ಸುತ್ತಮುತ್ತ 9 ಗ್ರಾಮಗಳನ್ನ ದಾನವಾಗಿ ಕೊಡ್ತಾರಂತೆ. ಶೃಂಗೇರಿ ಶಾರದಾಂಬೆಯ ಕುಂಕುಮಾರ್ಚನೆಗೋಸ್ಕರ ದಾನವಾಗಿ ಕೊಡ್ತಾರೆ 9 ಗ್ರಾಮಗಳನ್ನ. ಅದರಲ್ಲಿ ಈ ಗ್ರಾಮನೂ ಒಂದು. ಹಂಗಾಗಿ ಇಲ್ಲಿನ ಪ್ರಮುಖರ ಸುಮಾರು ಜನ ಶೃಂಗೇರಿ ಪೀಠನೇ ಮುಖ್ಯ ಪೀಠವಾಗಿ ಇವಾಗ್ಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದಾರೆ ಮನೋಜ್ ಅವರು. ಒಳಗಡೆ ಹೊಲದ ಒಳಗಡೆ ಇದೆ ಆಂಜನೇಯ ಸ್ವಾಮಿ. ಗದ್ದೆ ಒಳಗಿದೆ, ಗದ್ದೆ ಬಾಯಿಲ್ಲ. ಅದೇ ವಿಶೇಷತೆ. ಎಲ್ಲ ಆಯುಧಗಳ ಮೇಲೆ, ಕೊಂಡದ ಮೇಲೆ, ಬಾಲದ ಮೇಲೆ ಇದು ಶಿವನ ಲಿಂಗ ಇದೆ. ಕೆಳಗೆ ರಾಕ್ಷಸ ಇದ್ದಾನೆ. ಕೆಳಗೆ ಇಂದ್ರಜಿತ್ ಇರ್ಬೋದು. ಇಂದ್ರಜಿತನ ಕಾಲಲ್ಲಿ ತುಂಬಿರೋ ತರ. ಕಡೆ ಕೈಲಾಸ ಇದು ಮಂದಾರ ಪರ್ವತ, ಆಂಜನೇಯನ ಎತ್ಕೊ ಬರ್ತಾರೆ, ಅದಿದೆ. ಶಂಖ, ಚಕ್ರ, ಗದೆ, ಸರ್ಪ ಎಲ್ಲಾನು ಇಲ್ಲಿ ಚಾಟಿ ಎಲ್ಲಾನು ಇಟ್ಕೊಂಡಿದ್ದಾರೆ ಸ್ವಾಮಿ. ಮನೋಜ್ ಅಂತ ಒಬ್ಬ ಯುವಕರು ಪ್ರತಿಯೊಂದು ಊರಿಗಿರಬೇಕು. ಅವ್ರದ್ದೊಂದು ಸಣ್ಣ ಪ್ರಯತ್ನ ಇದು. ಅವರ ಊರಿನ ಇತಿಹಾಸವನ್ನು ಅವರು ಪ್ರಿಸರ್ವ್ ಮಾಡಿ ಇಡುವ ಪ್ರಯತ್ನ ಮಾಡ್ತಿದ್ದಾರೆ. ಈಗ ತಕ್ಕ ಮಟ್ಟಿಗೆ ಮಾಡಿದ್ದಾರೆ. ಇನ್ನೂ ಪ್ರಯತ್ನಗಳು ಅವ್ರು ನಡೆದಿದ್ದಾವೆ. ಮನೋಜ್ ಅವರು ಇನ್ನೂ ನಡೀತಾ ಇದೆ. ಊರವರೇ ಅವ್ರನ್ನ ಕೇಳ್ತಾ ಇದ್ರು, ಏನು ಇಷ್ಟೊಂದು ತಿಳ್ಕೊಂಬಿಟ್ಟಿದೆಯಾ ಊರ ಬಗ್ಗೆ ಅಂತ. ಖುಷಿ ಇದೆ, ಅದು ಅವ್ರಿಗೂ ಖುಷಿ ಇದೆ, ನನಗೂ ಖುಷಿ ಇದೆ. ಒಂದು ಕಳಸಾಪುರ ಅಂತ ಒಂದು ಐತಿಹಾಸಿಕ ಏನು ವಿಲೇಜನ್ನು ಎಕ್ಸ್ಪ್ಲೋರ್ ಮಾಡಿದ ಖುಷಿ ನನಗೂ ಇದೆ. ಅವ್ರ ಟೈಮ್ ಸಿಕ್ಕಿದ್ದು ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮನೋಜ್ ಅವರೇ, ನೀವು ಭಾಳ ನನಗೆ ಹೆಲ್ಪ್ ಮಾಡಿದ್ರಿ ಇವತ್ತು. ಇಲ್ಲ, ಟು ಬಿ ಫ್ರ್ಯಾಂಕ್, ಮನೋಜ್ನಂಥ ಯುವಕರು ಒಂದೊಂದು ಊರಿಗೆ ಇರಬೇಕು. ಯಾಕೆಂದರೆ ನಾವು ಯಾವುದೇ ಐತಿಹಾಸಿಕ ಕಟ್ಟಡವನ್ನು ಕೆಡವಿ ಕಟ್ಬೋದು, ಆದರೆ ಇತಿಹಾಸವನ್ನು ಬರೆದಿಡುವಂಥ ಕೆಲಸ ಆಗೋದು ಅದು ಈ ಮನೋಜ್ ಅಂತ ಅವ್ರ ವಯಸ್ಸಲ್ಲಿ ಈಗ ಅವರು ಕೆಲಸ ಮಾಡ್ತಿದೆಯಲ್ಲ, ಅದು ಗ್ರೇಟ್ ಅಂತಲೇ ನಾನು ಹೇಳೋದು. ಯಾಕಂದರೆ ಅವ್ರ ವಯಸ್ಸಿನವ್ರು ಯಾರು ಈ ಥರದ ಆಸಕ್ತಿ ಅವ್ರಿಗಿಲ್ಲ, ಬಟ್ ಇರೋದಿಲ್ಲ ತುಂಬ ಯುವಕರಿಗೆ. ನಾನು ಎಷ್ಟೋ ಕೋಟೆಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಅದರ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಲಕ್ಕಿಲಿ ಇವತ್ತು ಮನೋಜ್ ನನಗೆ ಸಿಕ್ಕಿದ್ರು. ಊರಿನ ಪರಿಚಯ ತುಂಬ ಚೆನ್ನಾಗಾಯಿತು. ಮನೋಜ್ ಅವ್ರಿಗೂ ಕೂಡ ಕಳಸಾಪುರದ ಗ್ರಾಮಸ್ಥರು ಇನ್ನೂ ಸಪೋರ್ಟ್ ಮಾಡಿ, ದಯವಿಟ್ಟು ಅವರಿಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿ. ಅವರು ಇನ್ನಷ್ಟು ಇತಿಹಾಸನ ಪ್ರಿಸರ್ವ್ ಮಾಡಿಟ್ರೆ ಅದು ಮುಂದಿನ ದಿನಮಾನಕ್ಕೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಕಳಸಾಪುರದ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಸರ್, ಇನ್ನೊಂದು ಗ್ರಾಮಸ್ಥರೆಲ್ಲ ಒಂದಾಗಿ ಲಕ್ಷ್ಮೀರಂಗಸ್ವಾಮಿ ಬೆಟ್ಟದ ಮೇಲಕ್ಕೆ
ಮೆಟ್ಲುಗಳ ಮೂಲಕ ತಲುಪೋಕ್ಕೆ, ಸ್ವಾಮಿನ ತಲುಪೋಕ್ಕೋಸ್ಕರ ಎಲ್ಲ ಜೀರ್ಣೋದ್ಧಾರ ಕಾರ್ಯ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬನ್ನಿ, ನೋಡಿದವ್ರು ವಿಡಿಯೋ ನೋಡಿದವ್ರು ಎಲ್ಲ ಬನ್ನಿ ಕಳಸಾಪುರಕ್ಕೆ. ಸ್ವಾಮಿ ಕೃಪೆಗೆ ಪಾತ್ರರಾಗಿ, ಹಾಗೆ ಆದಷ್ಟು ಸಹಾಯ ಮಾಡಿ ಸ್ವಾಮಿ ಸೇವೆ ಮಾಡೋಕೆ ನಿಮಗೂ ಒಂದು ಭಾಗ್ಯ ಸಿಕ್ಕಲಿ ಅಂತ ಈ ಮೂಲಕ ಹೇಳ್ತೀನಿ. ಎಲ್ಲರಿಗೂ ಸ್ವಾಮಿ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮನೋಜ್ ಅವರೇ. ಇದೇ ಥರದ ಏನಾದರೂ ಆಸಕ್ತಿದಾಯಕದ ವಿಚಾರಗಳು, ವಿಶೇಷಗಳು, ವೈಶಿಷ್ಟ್ಯಗಳು ನಿಮ್ಮೂರಲ್ಲಿದ್ದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ನಂದು ವಾಟ್ಸಪ್ ನಂಬರ್ ಇರ್ತೈತಿ. ನೀವು ಅಫ್ಕೋರ್ಸ್ ಮಾಡಿ ಬಂದು ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಯಾವುದು ಸ್ಪಾನ್ಸರ್ಸ್ ವಿಡಿಯೋ ಅಲ್ಲ, ಯಾರ ಹತ್ರನೂ ನಾನು ದುಡ್ಡು ತೊಗೊಳ್ಳಲ್ಲ, ಎಲ್ಲವೂ ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ. ಇತಿಹಾಸ ಉಳಿಬೇಕು ಅನ್ನೋದು ನನ್ನ ಆಸಕ್ತಿ. ಇತಿಹಾಸ ಉಳಿಬೇಕು, ನಮ್ಮ ಪಾರಂಪರ್ಯ ಉಳಿಬೇಕು ಅನ್ನೋದು ನನ್ನೊಂದು ಆಸಕ್ತಿ. ಅದನ್ನು ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮೂರಲ್ಲೂ ಇದ್ದರೆ ದಯವಿಟ್ಟು ತಿಳಿಸ್ರಿ, ಬರ್ತೀನಿ. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕಳಸಾಪುರ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.